ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕಾ ಕಡೆಯಿಂದ ನಮಸ್ಕಾರ. ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮ ಸಂಗೀತ ಅನ್ನೋದು ನಮ್ಮ ಜೊತೆಯಾಗಿ ಬಂದಿರುತ್ತೆ. ನಾವು ನಡೆಯೋ ಹೆಜ್ಜೆಯಲ್ಲೂ ಕೂಡ ಆ ಶಬ್ದದಲ್ಲೂ ಕೂಡ ಒಂದು ಸಂಗೀತ ಇದೆ ಅನ್ನೋದು ಸತ್ಯ. ಅಂಥದ್ರಲ್ಲಿ ನಮ್ಮ ಒಂದು ಆಡು ಭಾಷೆ ಆಗಿರುವಂತಹ ಜನಪದ ಗೀತೆ ಕೇಳುವಾಗ ಎಷ್ಟು ಹಿತ ಕೊಡುತ್ತೋ ಅದರ ಅರ್ಥಗರ್ಭಿತ ಕೂಡ ಅಷ್ಟೇ ಹಿತವಾಗಿರುತ್ತೆ. ಆದ್ರೆ ಈಗೆಲ್ಲೋ ಜನಪದ ಅನ್ನೋದು ನಶಿಸಿ ಹೋಗ್ತಾ ಇದೆ ಅನ್ನೋ ಕಾಲದಲ್ಲಿ ನಮ್ಮೆಲ್ಲರಿಗೂ ವರಪ್ರಸಾದವಾಗಿ ಬಂದಿರುವುದು ನಮ್ಮ ಗುರುಗಳಾದ ದೇವಾನಂದ್ ವರಪ್ರಸಾದ್ ಸರ್. ಅವರು ಇವತ್ತು ನನ್ನ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನೆಲ್ಗೆ ಬಂದಿದ್ದಾರೆ. ಬಹುಮುಖ ಪ್ರತಿಭೆ ಅಂತ ಅಂದ್ರೆ ತಪ್ಪಾಗಿಲ್ಲ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ. ದೇವಾನಂದ್ ವರಪ್ರಸಾದ್ ಅವರು ಅಂದ ತಕ್ಷಣ ಕಂಸಾಳೆ ನೆನ್ಪು ಬರುತ್ತೆ, ಡೊಳ್ಳು ಕುಣಿತ ನೆನ್ಪು ಬರುತ್ತೆ, ಪೂಜಾ ಕುಣಿತ ನೆನ್ಪು ಬರುತ್ತೆ, ಜಾನಪದ ಗೀತೆಗಳು ನೆನ್ಪು ಬರುತ್ತೆ, ಜೊತೆಗೆ ತತ್ವ ಪದಗಳು ಅಂತ ನೆನ್ಪು ಬರುತ್ತೆ. ಸರ್, ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಒಂದು 4 ಸಾಲುಗಳಿಂದ ಶುರು ಮಾಡ್ಬೋದಾ? ಖಂಡಿತವಾಗ್ಲು. ಗಜಮುಖನ ಗರ್ವ ಶ್ರೀ ಗಣನಾಥ, ಇಲಿಯ ವಾಹನವ ನೀರಿ ತ್ರಿಲೋಕ ಸಂಚರಿಪ ಶಿವನ ಕುಮಾರನಯ್ಯ, ಮೊದಲು ನಿಮ್ಮ ಪಾದ ಕಮಲಗಳಿಗೆ ಶರಣು ಶರಣಯ್ಯ. ನಂಬಿದವರ ಮನೆಯ ಒಳಗೆ ತುಂಬಿ ತುಳುಕಾಡು ಬಾಪ ಸಿದ್ದಯ್ಯ ಸ್ವಾಮಿ ಬನ್ನಿ, ಕಂಡಾಯದ ಒಡೆಯ ಲಿಂಗಯ್ಯ ದಯ ಮಾಡೋ ಅಯ್ಯ. ಮಾಡಿದೋರ ಮನವ ಬಲ್ಲೆ, ನೀಡಿದೋರ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ. ನಿಮ್ಮ ನಿಂದಿಸಿದವರ ಮನೆಯ ನೀವು ನಿರ್ಮೂಲನೆ ಮಾಡಲು ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಅಯ್ಯ ಮಾರಿರಿಗೆ ಗಂಡನಾದೆ, ಮನೆ ಮನೆಗೂ ದೇವರಾದೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಸರ್, ಆ ಹಾಡುಗಳನ್ನ ಕೇಳ್ತಾ ಇದ್ರೆ ಮತ್ತಷ್ಟೇ ಕೇಳ್ಬೇಕು ಅನ್ನೋದ್ರೆ ಮೊದಲಿಗೆ ನಿಮ್ಗೆ ಗಾಡ್ ಫಾದರ್ ಅಂತ ಯಾರಾದ್ರೂ ಇದ್ದಾರಾ? ಗಾಡ್ ಫಾದರ್ ಅಂದ್ರೆ ನನಗೆ ನಮ್ಮ ರಂಗಾಯಣದ ಹಿರಿಯ ಮಾಜಿ ರಂಗ ನಿರ್ದೇಶಕರಾಗಿದ್ದಂತಹ ಜನ್ನಿ ಅವರು. ಯಾಕೆಂದ್ರೆ ನಾನು ಹಾಸನ ಜಿಲ್ಲೆ ಅರಕಲಗೂಡು, ಅಲ್ಲಿಂದ ಓದಕ್ಕಂತ ಮೈಸೂರಿಗೆ ಬಂದೆ. ಮೈಸೂರಿನಲ್ಲಿ ಈ ತರ ಚಟುವಟಿಕೆಗಳು ಅಂದ್ರೆ ರಂಗ ಚಟುವಟಿಕೆ ಇರ್ಬೋದು, ಜಾನಪದ ಚಟುವಟಿಕೆಗಳು ಇವನ್ನೆಲ್ಲ ನೋಡಿ ಆಕರ್ಷಿತನಾಗಿ ನಾನು ಕೂಡ ಹಾಡು ಹೇಳಬೇಕು, ನಾಟಕ ಮಾಡಬೇಕು ಅಂತ ನನ್ನ ಮನಸ್ಸಿನಲ್ಲಿ ಮೂಡಿದಾಗ ಅದೇ ಸಮಯಕ್ಕೆ ನಮ್ಮ ಮಹಾರಾಜಾಸ್ ಕಾಲೇಜಿನಲ್ಲಿ ಒಂದು ರಂಗ ತರಬೇತಿ ಶಿಬಿರವನ್ನ ಜೆನ್ನಿ ಅವರು ಮಾಡ್ತಾ ಇದ್ರು. ಆ ಶಿಬಿರಕ್ಕೆ ನಾನು 15 ದಿವಸಗಳ ಒಂದು ಶಿಬಿರ ಭಾಗವಹಿಸಿದೆ. ಆ ಶಿಬಿರಕ್ಕೆ ಹೋದ್ಮೇಲೆನೆ ನನಗೊಂದು ಧ್ವನಿ ಇದೆ ಅಂತ ಗೊತ್ತಾಯ್ತು, ನನ್ನ ಒಳಗೊಬ್ಬ ನಟ ಇದ್ದಾನೆ ಅಂತ ಗೊತ್ತಾಯ್ತು, ನಾನೊಬ್ಬ ಕಂಪೋಸರ್ ಆಗ್ತೀನಿ ಅಂತ ಅನ್ನೋದು ಗೊತ್ತಾಯ್ತು. ನಾನು ಈ ತರ ಸಾಂಸ್ಕೃತಿಕವಾಗಿ ತೊಡಗಿಸ್ಕೊಳ್ಳೋದಕ್ಕೆ, ನಮ್ಮೇಲೆ ನನ್ನ ಬೌದ್ಧಿಕ ಒಂದು ಸ್ವಲ್ಪ ವಿಕಾಸ ಆಗೋದಕ್ಕೆ ಆ ಶಿಬಿರನೇ ಕಾರಣ ಆಗಿದ್ದು. ನನ್ನ ಗುರುಗಳು ಜನ್ನಿಯವರು. ಓಕೆ ಸರ್. ಸರ್, ನೀವು ಹೇಳ್ತಾ ಇದ್ರಿ ಹಾಸನಿಂದ ನಿಮ್ಮ ಓದು ಅಭ್ಯಾಸಗಳೆಲ್ಲ ಬೆಳೆದಿದ್ದು ಎಲ್ಲ ಮನೆಯಲ್ಲಿ ನಿಮ್ದು ಒಂದು ವಾತಾವರಣ ಇದ್ದು, ತಂದೆ ತಾಯಿ ಕೂಡ ಹಾಡುಗಳನ್ನ ಹೇಳ್ತಾ ಇದ್ರು ಅಂತ. ಸೊ ಆ ವಾತಾವರಣದಲ್ಲಿ ಬೆಳೆದಾಗ ಯಾವಾಗ್ಲಾದ್ರೂ ಈ ಹೈಸ್ಕೂಲಲ್ಲೋ ಅಥವಾ ಕಾಲೇಜಲ್ಲೋ ಅನ್ಕೊಂಡಿದ್ರ ನಾನು ಒಂದಿನ ಈ ತರ ಹಾಡುಗಳನ್ನ ಹಾಡಬಲ್ಲೆ ಅಂತ ಅನ್ಕೊಂಡು? ನನ್ನ ಕನಸು ಮನಸ್ಸಿನಲ್ಲೂ ನಾನು ಒಬ್ಬ ಹಾಡುಗಾರ ಆಗ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಆದ್ರೆ ನಮ್ಮನೇಲಿ ನಮ್ಮ ತಂದೆ ಹರಿಕತೆ ದಾಸರು, ನಮ್ಮ ತಾಯಿ ಶೋಭನೆ ಕಲಾವಿದರು. ಅದರ ಮನೆಯಲ್ಲೇ ಒಂದು ಸಾಂಸ್ಕೃತಿಕವಾದ ಒಂದು ವಾತಾವರಣ ಇತ್ತು. ಅವರಿಬ್ಬರ ಒಂದು ಪದ ಪ್ರತಿಭೆ ಮತ್ತು ಕಥೆ ಪ್ರತಿಭೆಯ ಫಲವಾಗಿ ನಮ್ಗೆ ರಕ್ತಗತವಾಗಿ ಆ ಕಲೆ ಅನ್ನೋದು, ಹಾಡೋದು ಅನ್ನೋದು ನನ್ನ ರಕ್ತದಲ್ಲೇ ಬಂತು ಅನ್ಸುತ್ತೆ. ಹಂಗಾಗಿ ಸ್ವತಃ ಅವರೇ ಕಲಾವಿದರದ್ದಾಗಿ ಆಗಿದ್ರಿಂದಾಗಿ ನನಗೂ ಹಾಡುವಂತ ಒಂದು ಧ್ವನಿ, ಸ್ವರ, ಆ ಲಯ ರಕ್ತದಲ್ಲೇ ಬಂತು ಅನ್ಸುತ್ತೆ. ನಮ್ಮ ಹಾಸನ ಜಿಲ್ಲೆಯ ಸುತ್ತಮುತ್ತ ಯಾವುದೇ ಹಳ್ಳಿ ಇರ್ಲಿ, ಜಾತ್ರೆ ಇರ್ಲಿ ಅಥವಾ ಗಣೇಶ ಮಹೋತ್ಸವ ಸಂದರ್ಭ ಇರ್ಲಿ, ನಮ್ಮ ಅಪ್ಪನ ಕರೆದ್ಬಿಟ್ಟು ಕಾರ್ಯಕ್ರಮಗಳನ್ನ ಕೊಡ್ತಾ ಹೋಗ್ತೀವಿ. ಹಂಗಾಗಿ ನಮ್ಮಪ್ಪ ಬಹಳ ಪ್ರಸಿದ್ಧಿಯನ್ನು ಹೊಂದಿದ್ರು. ಇನ್ನು ನಮ್ಮ ತಾಯಿ ಗುಣ ಏನು ಅಂದ್ರೆ ಅವರು ದುಡ್ಡಿಗೆ ಆಸೆ ಪಟ್ಟವ್ರೆ ಅಲ್ಲ, ಅವ್ರ ಆಸೆ ಪಟ್ಟಿದೆ ಅದರಿಂದ ಎಲೆ ಅಡಿಕೆ. ಒಂದು ಎಲೆ ಅಡಿಕೆಗೆ ಬೆಳಗಾನಾಡೋರು ಕಣ್ರಿ, ಬರೀ ಒಂದಲ್ಲ. ಈ ನೀರ್ಗೆ ಹೋಗ್ಬೇಕ್ರೆ ಮದುವೆ ಸಂದರ್ಭದಲ್ಲಿ ನೀರ್ ಗಂಗೆ ತರೋದು ಹೋದ್ರೆ ಕೆರೆಯಿಂದ ನೀರ್ ತರ್ಬೇಕಾದ್ರೆ ಒಂದು ಹಾಡು, ಅಕ್ಕಿ ಶಾಸ್ತ್ರ ಮಾಡ್ಬೇಕಾದ್ರೆ ಒಂದು ಹಾಡು, ಕಳಸ ಪೂಜೆ ಮಾಡ್ಬೇಕಾದ್ರೆ ಒಂದು ಹಾಡು, ಕುಟ್ಬೇಕಾದ್ರೆ ಒಂದು ಹಾಡು,
ಪ್ರತಿ ಒಂದ್ ಸಂದರ್ಭಕ್ಕೂ ಏನ್ ಪದ ಪ್ರತಿಭೆ ಅದು, ಜನಪದ ಅದೇ ವಿಸ್ಮಯ. ಯಾಕಂದ್ರೆ ಜನರ ಬಾಯಿಂದ ಬಾಯಿ ಬಂದಂತ ಹಾಡುಗಳು. ನಮ್ ತಾಯಿ ಅವಿದ್ಯಾವಂತೆ, ಓದಿಲ್ಲ. ಅವ್ರವ್ವ ಹಾಡ್ತಿದ್ದು ಇವ್ರ ನಾಲ್ಗೆ ಬಂದಿತ್ತು. ನಮ್ಮ ಅಜ್ಜಿಗೆ ಹಾಡ್ತಿದ್ದು ಅವ್ರ ತಾಯಿ ಹಾಡ್ತಿದ್ದು. ಹಿಂಗೆ ನಾಲ್ಗೆ ಬಂದು 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 ತಲೆಮಾರುಗಳಿಂದ ಹಾಗೆ ಬಂದು ಬಂದು ಬಂದಿರೋದು. ಹಂಗಾಗಿ ನಮ್ಮ ತಾಯಿಗೂ ಅದು ನಾಲ್ಗೆ ಮೇಲೆ ಆ ಸರಸ್ವತಿ ನುಡಿತಾ ಆಯ್ತು. ಈಗ ಎಲ್ಲ ಇದರಿಂದಾಗಿ ನನಗೆ ಬಾಲ್ಯದಲ್ಲಿ ನನಗೆ ಹಾಡುವಂತ ಇದು ನನಗೆ ತೆಗ್ತು. ಆಮೇಲೆ ಹಿಂಗೇನೆ ಬಾಲ್ಯದಿಂದ ಹಾಡ್ತಾ 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 ಇಲ್ಲಿ ತನಕ ನಾನು ಮೊದ್ಲು ಕಲ್ತಂತ ಹಾಡು ಖುಷಿಯಿಂದ ಹಾಡ್ತಾ ಇದ್ರಿ, ಯಾವಾಗ್ಲೂ ಗುನ್ಗುನಿಸ್ತಾ ಇರ್ತೀವಲ್ಲ ಕೆಲವು ಹಾಡುಗಳನ್ನ, ಆತರ ಅಂದ್ರೆ ಯಾವ ಹಾಡು? ನಾನು ನನಗೆ ಚನ್ನಪ್ಪ ಚನ್ನೇಗೌಡ ಕುಂಬಾರ ಮಾಡಿದ ಕೊಡನವ್ವ, ಚಂದಕ ತಂದೇನಾ ತಂಗಿ ನೀರಿಗೆ ಹೊರಟೇನಾ, 639 ತೂತಿನ ಕೊಡನವ್ವ. ನಮ್ಮ ಗುರುಗಳು ಒಬ್ರು ಚೆನ್ನೇಗೌಡರು ಅಂತ. ಅವರು ನಾವು ಇನ್ನು ಬಾಲ್ಯದಲ್ಲಿ ಇನ್ನು ಪ್ರೈಮರಿ ಸ್ಕೂಲ್ ನಲ್ಲಿ ಜಗ್ಲಿ ಮೇಲೆ ಆಡ್ತಾ ಕೂತಿದ್ವಿ. ಅವ್ರ ಹೆಸರು ಚೆನ್ನೇಗೌಡರು, ನಮ್ಮ ಗುರುಗಳು ಮೇಷ್ಟ್ರ ಹೆಸರು. ಅವ್ರು ಇನ್ನೂ ಬಂದಿರ್ಲಿಲ್ಲ. ಅವ್ರ ಮೇಲೆ ನಾವು ನನಗೆ ಕಲ್ಪನೆ ಇಲ್ಲ. ಅವ್ರ ಗುರುಗಳು ಬಂದ್ರೆ ನಾವು ಹಿಂದ್ಗಡೆ ನಿಂತಿರೋದು ಗೊತ್ತಿಲ್ಲ. ಆ ಗುರುಗಳ ಮೇಲೆ ಹಿಂಗ ಆಡಿರ್ತಿದ್ನ. ಆಮೇಲೆ ನಮ್ ತಂದನು ಮೇಷ್ಟ್ರು, ಟೀಚರ್. ನಮ್ ಕೇಶವ ಮಾಸ್ಟರ್ ಮಗ ಇಷ್ಟ ಚೆನ್ನಾಗಿ ಆಡ್ತಾನಲ್ಲ ಅನ್ಕೊಂಡು, ಇನ್ನ ಸ್ಕೂಲಲ್ಲಿ ಯಾವ್ದೇ ಸಭೆ ಇರ್ಲಿ, ಸಮಾರಂಭ ಇರ್ಲಿ, ಒಂದ್ ಮೀಟಿಂಗ್ ಇರ್ಲಿ, ಎಲ್ಲದಕ್ಕೂ ನನ್ನನ್ನೇ ಕರೆದ್ಬಿಟ್ಟು ಇನ್ನು ಹಾಡೋದಕ್ಕೆ ಅವ್ರು ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ರು. ಸ್ಟೇಜ್ ಫಿಯರ್ ಅನ್ನೋದಾಗ್ಲೇ ಹೊಟ್ಟೋಗಿತ್ತ ಅಂತ ನಿಮ್ಗೆ? ಸ್ಟೇಜ್ ಫಿಯರ್ ಅಂದ್ರೆ ಯಾವ್ದೋ ಹಾಡಲ್ಲಿ ಮಾತ್ರ ಏನು ಇಲ್ಲ, ಭಯ ಏನಿಲ್ಲ. ಇಲ್ಲಾದ್ರೂ ಓಮರ್ ಬರ್ಕೆ ಬರ್ಲಿಲ್ಲ ಅಂದ್ರೆ ಇದು ಏನಾದ್ರು ಅವ್ರು ಹೇಳಿದ್ದನ್ನ ನಾವು ಓದ್ಲಿಲ್ಲ ಅಂದ್ರೆ ಅವಾಗ ನಮ್ಗೆ ಭಯ ಇತ್ತು. ಈ ಇದ್ರಲ್ಲಿ ಸಾಂಸ್ಕೃತಿಕವಾಗಿ ಯಾಕಂದ್ರೆ ಎಲ್ಲವೂ ತಲೆಲೇ ಇದ್ದಿದ್ರಿಂದ ಅದು ಹಾಡುಗಳು ಹೃದಯದಿಂದ ಬರ್ತಿತ್ತು. ಹಂಗಾಗಿ ಹಾಗೆ ಹೇಳಿದ್ರೆ ನಿಮ್ ತಂದೆ ಒಂದಷ್ಟು ಹರಿಕತೆಗಳನ್ನ ಹೇಳ್ತಿದ್ದೆ ಅಂತ, ನೀವು ಯಾವಾಗ್ಲಾದ್ರು ಪ್ರಯತ್ನ ಪಟ್ಟಿದ್ದೀರಾ ಆ ವಿಚಾರವಾಗಿ? ಇಲ್ಲ, ನಾನು ಹರಿಕತೆ ನಮ್ ತಂದೆ ನಮ್ ಪ್ರಯತ್ನ ಕೊಡ್ಲೇ ಇಲ್ಲ. ಆದ್ರೆ ನಾನು ಮೈಸೂರು ಬಂದೆ. ಮೈಸೂರು ಬಂದ ಮೇಲೆ ನನಗೆ ಮಲೆ ಮಹದೇಶ್ವರ ಮತ್ತೆ ಮಂಟೇಸ್ವಾಮಿ ಕಾವ್ಯಗಳು ನನ್ನ ಮನಸ್ಸಿನ ಮೇಲೆ ಬಹಳ ಪರಿಣಾಮ ಬೀರ್ತು. ನಾನು ಯಾಕೆ ಇದನ್ನ ಟ್ರೈ ಮಾಡಬಾರ್ದು ಅಂತ ಅನ್ನಿಸ್ತು. ಆಮೇಲೆ ಈ ಮಳವಳ್ಳಿ ಮಹದೇಸ್ವಾಮಿ, ಮೈಸೂರು ಗುರುರಾಜು ಎಲ್ಲೆಲ್ಲ ಆಡ್ತಾರೆ, ಹೋಗಲ್ಲಿ ಹಿಂದ್ಗಡೆ ಕೂತ್ಕೊಂಡು ಹಾಡ್ ಕೇಳೋದು. ಆಮೇಲೆ ಕ್ಯಾಸೆಟ್ಗಳು, ಇವಾಗ ಯೂಟ್ಯೂಬ್ಗಳೆಲ್ಲ ಬಹಳ ಫಾಸ್ಟ್ ಇದೆ, ಮೊಬೈಲ್ ಎಲ್ಲ ಇದೆ. ಅವಾಗ ಕ್ಯಾಸೆಟ್, ರೀಲ್ ಕ್ಯಾಸೆಟ್, ಆ ರೀಲ್ ಕ್ಯಾಸೆಟ್ ತಕೊಂಡು ಸಿದ್ದಪ್ಪಾಜಿ ಪವಾಡಗಳು, ಮಂಟೇಸ್ವಾಮಿ ಮತ್ತು ಇವರ ಹಾಡುಗಳು, ಇವುಗಳನ್ನೆಲ್ಲ ನಾನೊಂದು ವಾಕ್ಮನ್ ತಕೊಂಡು ಕೇಳ್ತಾ 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 ಹೋದೆ. ಅವಾಗ ನನಗೆ ಎಷ್ಟು ನೋಡಿ, ನಮ್ಮಪ್ಪ ಹರಿಕತೆ ದಾಸರು ಯಾವ್ದು ಶನಿ ಮಹಾತ್ಮಂದು, ಇನ್ನು ಬೇರೆ ಬೇರೆ ಕತೆ ಎಲ್ಲ ಅವ್ರು ಹೇಳ್ತಾರೆ. ನನಗೆ ಈ ಕತೆ ಒಂದು ಬಿಡ್ತು. ಮಲೆ ಮಹದೇಶ್ವರ ಹಾಡುಗಳು ಮತ್ತೆ ಇವೆಲ್ಲ ನನ್ಗೆ ಹೋಗಿತ್ತು. ಹದಗೆಟ್ಟು ಮಕ್ಕಳು 12 ಜನ ಹುಟ್ಟಿದ್ರು ಪ್ರಯೋಜನವಿರುವಂತೆ, ಭಾಗ್ಯ ಉಳ್ಳಂತ ಒಬ್ಬ ಮಗ ಹುಟ್ಟಿದ್ರೆ ಸಾಕಂತೆ ಆ ಮನೆನೇ ಬೆಳಕಾಯ್ತದಂತೆ. ಹಂಗೆ ನನ್ನ ಮಗ ಕೆಂಪಾಚಾರಿ ಹುಟ್ಟಿದ ಮೇಲೆ ನನ್ನ ಮನೆನೇ ಬೆಳಕಾಯ್ತು ಅನ್ಕೊಂಡು ತಾಯಿ ಮುದ್ದಮ್ಮ ಏನಪ್ಪಾ ಮಾಡಿದ್ಲು ಅಂದ್ರೆ, ಆ ಕೆಂಪಾಚಾರಿ ಹುಟ್ಟಿ 7 ವರ್ಷ ಆಯ್ತು, ಒಂದ್ ದಿವಸನೂ ತಪ್ಪಿಸ್ದಂಗೆ ಅವನಿಗೆ ನೊರೆ ಹಾಲನ್ನ ಕರೆದು ಕೊಡ್ತಾ ಇದೀನಿ. ಅವನು ಕುಲ್ಮೆ ಕಚೇರಿಯಿಂದ ಬರುವಂತ ಸಮಯ ಆಯ್ತು, ಅವನಿಗೆ ಹಾಲನ್ನ ಕರ್ಕೊಡ್ಬೇಕು ಅನ್ಕೊಂಡು ತಾಯಿ ಮುದ್ದಮ್ಮ ಏನಪ್ಪಾ ಮಾಡ್ತಾವಳೆ ಅಂತಂದ್ರೆ, ಅವಳು ಹಸುವನ್ನೇ ಕಟ್ಟುಕೊಂಡು ಕರುವನ್ನೇ ಬಿಟ್ಟುಕೊಂಡು ಕಂಚಿನಂಡೆಯ ತೆಗೆದು ಮಂಡಿಗೆ ಕೊಟ್ಟುಕೊಂಡು ಕೈ ಎಣ್ಣೆಯ ಬಟ್ಲ ಬಲಗೈಲಿ ಹಿಡುಕೊಂಡು ಹುಟ್ಟಿರುವಂತ ಸೀರೆ ಮಾಸೋಯ್ತದೆ ಅಂತ ಸಣ್ಣದ ಪಾಟಗೆ ಮ್ಯಾಲೆ ತಾನೇನೆ ಕೂತುಕೊಂಡು ಅವಳು ಕೆಂಪಾಚಾರಿ ಮಗನಿಗೆ ಕಾಮುಜನನು ಕರೆದಾಳಂತೆ, ಸಿದ್ದಯ್ಯ ಸ್ವಾಮಿ ಬನ್ನಿ. ಈ ತರದ ಹಾಡುಗಳು, ಮಲೆ ಮಹದೇಶ್ವರ ಹಾಡುಗಳು, ಮಂಟೇಸ್ವಾಮಿ ಹಾಡುಗಳು, ಈ ತರ ಬೇರೆ ಬೇರೆ ಕಾವ್ಯಗಳೆಲ್ಲ, ಉತ್ತಳ್ಳಿ ಮಾರಮ್ಮನ ಹಾಡುಗಳು, ಬಿಳಿಗಿರಿ ರಂಗನಾಥ ಸ್ವಾಮಿ ಹಾಡುಗಳು, ಇವೆಲ್ಲ ನನಗೆ ಬಹಳ ಈಸಿಯಾಗಿ ದಕ್ತಾ ಹೋಯ್ತು. ಯಾಕಂದ್ರೆ ನಾನು ಹಾಕೊಂಡವನು ಈ ಕಡೆ ಮೈಸೂರು ಭಾಗದ ಪ್ರಾಂತ್ಯದ ಹಾಡುಗಳೆಲ್ಲ ನನಗೆ ಇಷ್ಟು ಸುಲಲಿತವಾಗಿ ದಕ್ತು ಅಂದ್ರೆ ಅದು ನಮ್ಮ ಅಪ್ಪನ
ಒಂದು ಶಕ್ತಿ, ಅಮ್ಮನ ಒಂದು ಶಕ್ತಿಯಿಂದಾಗಿ ಈಗಲೂ ನನ್ನ ಸುಮಾರು ಜನ ನನ್ನ ನೋಡ್ತು ಅಂದ್ರೆ ನೀವು ಚಾಮರಾಜನಗರದವರು. ನಾನು ಆಕ್ಚುಲಿ ಮೊದ್ಲು ಹಾಗೆ ಅನ್ಕೊಂಡಿದ್ದೆ. ಸರ್ ನೀವು ಈ ಕಡೆ ಯಾವ ಊರಲ್ಲಿ ಬಂದಿದ್ದು ಅಂತ ಕೇಳೋಣ ಅಂತ. ಈ ಒಂದು ಹಂತದಲ್ಲಿ ಕಾಲೇಜಿಗೆ ಬಂದ್ರಿ, ಮೈಸೂರಲ್ಲಿ ನೀವು ವಿದ್ಯಾಭ್ಯಾಸ ಮಾಡಕ್ಕೆ ಅಂತ ಬಂದಾಗ ಒಂಥರ ಅಡೆತಡೆಗಳು, ಹಿಂಜರಿಕೆಗಳು ಆತರ ಏನು ಆಗ್ಲಿಲ್ವಾ? ಬಹಳ ಹಿಂಜರಿಕೆ. ಯಾಕೆಂದ್ರೆ ಮಹಾರಾಜ ಕಾಲೇಜು ಅನ್ನೋದು ದೊಡ್ಡ ಸಮುದ್ರ, ಅದು ಕಲಾವಿದರು ದೊಡ್ಡ ಆಗರ. ಅಲ್ಲಿ ನಮ್ಮ ಸೀನಿಯರ್ಸ್ ಗಳಿದ್ರಲ್ಲ, ಅವ್ರುಗಳು ಜೂನಿಯರ್ಸ್ ಅಷ್ಟು ಬೇಗ ಬಿಡ್ತಿರ್ಲಿಲ್ಲ. ಯಾಕೆಂದ್ರೆ ಅವ್ರಿಗೆ ಸಿಗುವಂತ ಒಂದು ವರ್ಷನ 2 ವರ್ಷನ ಒಂದು ಅವಕಾಶ. ಆ ಅವಕಾಶದಲ್ಲಿ ಅವರು ಹೆಚ್ಚು ಅವಕಾಶಗಳನ್ನು ತಗೋಬೇಕಾಗುತ್ತೆ. ಆ ತರದ್ರಲ್ಲಿ ನಮ್ಗೆ ಮುಂದಕ್ಕೆ ಹೋಗ್ಬಿಡ್ತಿರ್ಲಿಲ್ಲ. ಆದ್ರೆ ನಮ್ ಪ್ರತಿಭೆ ಅಂದಾಗ ನಾವು ಮುಂದಕ್ಕೆ ಹೋದಂಗಾಯ್ತು. ಬಹಳ ಚೆನ್ನಾಗ್ ಆಡ್ತಾನೆ, ಕಂಸಾಳೆ ಸೇರ್ಸ್ಕೊಳ್ರಿ ಇವನ್ನ. ಚೆನ್ನಾಗ್ ಆಡಾಡ್ತಾನೆ, ನಾಟಕದಲ್ಲಿ ಮ್ಯೂಸಿಕ್ ಪಿಟಿ ಸೇರ್ಸ್ಕೊಳ್ರಿ ಇವನ್ನ. ಚೆನ್ನಾಗಿ ಇವ್ನ ಇದ್ ಮಾಡ್ತಾನೆ, NSS ಸೇರ್ಸ್ಕೊಳ್ರಿ ಇವನ್ನ. ಚೆನ್ನಾಗ್ ಆಡಾಡ್ತಾನೆ, NCC ಸೇರ್ಕೊಳ್ರ, ನಮ್ ಕಾಲೇಜಿಗೆ ಹೆಸರು ಬರ್ತದೆ ಅನ್ಬಿಟ್ಟು ನಮ್ಮ ಸೀನಿಯರ್ಸ್ ಗಳು ಅವರನ್ನ ಪ್ರೋತ್ಸಾಹ ಮಾಡಕ್ ಶುರು ಮಾಡಿದ್ರು. ಹಂಗಾಗಿ ಹೆಚ್ಚು ಅವಕಾಶಗಳು ಸಿಗ್ತಾ ಹೋಯ್ತು. ಎಲ್ಲೂ ನನ್ನನ್ನ ಗುರುತಿಸೋಂಗೆ ಆಯ್ತು. ನೀವು ಡಿಗ್ರಿ ಮಾಡ್ಬೇಕಾದ್ರೆ ಯಾವ ಸಬ್ಜೆಕ್ಟ್ ತಗೊಂಡಿದ್ರಿ ಅಥವಾ ಯಾವ್ದ್ರಲ್ಲಿ ಡಿಗ್ರಿ ಮಾಡಿದ್ರಿ ಸರ್? ಅಯ್ಯೋ, ನಾನು 3rd ಕ್ಲಾಸ್ ಸ್ಟೂಡೆಂಟ್. ಇಲ್ಲಿ ನಾನು ಅಕ್ಕಲಗೂಡಿನಲ್ಲಿ ನಮ್ದು ಜಾಸ್ತಿ ಪರ್ಸೆಂಟೇಜ್ ಅಲ್ಲ, 260 ನನಗೆ ಏನು ಅಂದ್ರೆ ಮೈಸೂರಲ್ಲಿ ಹೋಗ್ಬೇಕು ಅನ್ನೋದು ಆಸೆ. ಮನೆ ಕಡೆ ಯಾರಾದ್ರೂ ಇದ್ರ ಮೈಸೂರಲ್ಲಿ? ನಮ್ಮ ತಾಯಿ ತಮ್ಮ ಇಲ್ಲಿ ಮೈಸೂರಲ್ಲೇ ಓದಿ ಅವ್ರ ಲೆಕ್ಚರ್ ಆಗಿದ್ರು. ನನ್ನದು ಪರಿಚಯ ಇತ್ತು. ಅವರು ನನಗೆ ಗೊತ್ತಿಲ್ಲ, ಅವರೇ ಅರ್ಜಿ ಹಾಕ್ಬಿಟ್ಟಿದ್ರೆ ಮಹಾರಾಜ ಕಾಲೇಜಿಗೆ. ಆಮೇಲೆ ನಮ್ದು ಅರಕಲಗೂಡಲ್ಲಿ ಒಂದು ಗ್ಯಾಂಗ್, ನಮ್ದು ಪುಡಾರಿ ಗ್ಯಾಂಗ್. ಬರೀ ಕ್ರಿಕೆಟ್ ಬೆಳಗ್ಗೆ ಆಯ್ತಿದ್ರೆ ಕ್ರಿಕೆಟ್ ಇಟ್ಕೊಳ್ಳೋದು. ಆಮೇಲೆ ನಮ್ PUC ಒಂದು ಗ್ಯಾಂಗ್ ಇತ್ತು, ಅಲ್ಲಿ ಬರೀ ಸುತ್ತಾಡೋದು, ರೇಗ್ಸೋದು, ಅದು ಗೊತ್ತಲ್ಲ ನಿಮ್ಗೆಲ್ಲ, ಆ ವಯಸ್ಸಾಗಿತ್ತು. ಕಾಲೇಜ್ ಮುಂದೆ ಬೀಟ್ ಹೊಡಿಯೋದು, ಈ ತರದೆಲ್ಲ ಇತ್ತು. ಇವ್ನು ಹಿಂಗೆ ಇಲ್ಲಿದ್ರೆ ಇವ್ನು ಹಿಂಗ ಆಗ್ತಾನೆ ಅನ್ಬಿಟ್ಟು ನಮ್ಮ ಅವ ಏನ್ ಮಾಡೋದ್ರೆ ಮಹಾರಾಜ ಕಾಲೇಜಿಗೆ ಅಪ್ಲಿಕೇಶನ್ ಹಾಕಿದ್ರೆ ನನಗೆ ಗೊತ್ತೇ ಇಲ್ಲ. ಆಮೇಲೆ ಎಲ್ಲ ಅನೌನ್ಸ್ ಆಯ್ತು, ನನಗೆ ಸೀಟೇ ಸಿಕ್ಕಿಲ್ಲ ಮಹಾರಾಜ ಕಾಲೇಜಲ್ಲಿ. ಆಮೇಲೆ ನಮ್ಮ C. ರಾಮಸ್ವಾಮಿ ಅಂತ ಪ್ರೊಫೆಸರ್ ಅವರು ನಮ್ಮ ಭಾವ ಹೋಗಿ ಅವ್ರ ಜೊತೆ ಮಾತಾಡಿ ಸೀಟ್ ಕೊಡ್ಸ್ಬಿಟ್ರು. ಅದು ನನಗೆ ಕೊಟ್ಟು ಯಾವ್ದು ಕಾಂಬಿನೇಷನ್ ASG ಅಂತ, ಇನ್ಸ್ಟಿಟ್ಯೂಟ್ ಸೋಷಿಯಾಲಜಿ ಮತ್ತು ಜಿಯೋಗ್ರಫಿ. ಅದು ಯಾವ್ದ್ರಲ್ಲಿ ನಂಗೆ ಸೀಟ್ ಸಿಕ್ಕಿರೋದು ಇಂಗ್ಲಿಷ್ ಮೀಡಿಯಂ. ನನಗೆ ಇಂಗ್ಲಿಷ್ ಬರೀ 35 ಇಂಗ್ಲಿಷ್ ಮೀಡಿಯಂ ನಂಗೆ ಸೀಟ್ ಸಿಕ್ಬಿಟ್ಟೈತೆ. ಅಲ್ಲಿ ಹೋಗ್ತೀನಿ, ಮಹಾರಾಜ ಕಾಲೇಜಿಗೆ ಟೈಮ್ ಟೇಬಲ್ ಅರ್ಥ ಆಗ್ಲಿಲ್ಲ. 3 ತಿಂಗಳು ನೀವು ನೋಡಿರ್ಬೋದು. ವರ್ಷವೆಲ್ಲ ಇಲ್ಲಿಂದ ಹಿಡಿದು ಅಲ್ಲಿ ತನಕ ನೋಟಿಸ್ ಬೋರ್ಡ್ ಹಾಕವ್ರೆ. ಅದ್ರಲ್ಲಿ ನಮ್ದು ಯಾವ್ದು 3 ತಿಂಗಳು ಕ್ಲಾಸ್ಗೆ ಹೋಗಲಿಲ್ಲ ನಾನು. ಟೈಮ್ ಟೇಬಲ್ ಗೊತ್ತಿಲ್ಲ. ಇದ್ರಿಗೆ ASG ಅಂತ ಐತೆ, ಇಂಗ್ಲಿಷ್ ಮೀಡಿಯಂ ಯಾವ್ದು ಗೊತ್ತಿಲ್ಲ, ಕನ್ನಡ ಮೀಡಿಯಂ ಯಾವ್ದು ಗೊತ್ತಿಲ್ಲ. ಯಾವ್ದು ನನ್ 3 ತಿಂಗಳು ನನಗೆ ಕ್ಲಾಸ್ಗೆ ಹೋಗಿಲ್ಲ, ಟೈಮ್ ಟೇಬಲ್ ಗೊತ್ತಾಗ್ತದೆ. ಆಮೇಲೆ ಈ ತರ ಅಲ್ಲಿ ಹಾಕ್ತಿದ್ದಾಗ ದೇವರಾದ ಪರ್ಪಸ್ ಇಲ್ಲವನೇ ಅಲ್ಲಿ ನೋಡಿದ್ರೆ ಆಬ್ಸೆಂಟ್. ಟೀಚರ್ಸ್ಗಳು ಅವಾಗ ಚೆನ್ನಾಗಿ ಹಾಡಾಡ್ತಾನೆ, ನೀವು ನೋಡೋದ್ರೆ ಎಲ್ಲರೂ ಬರಲ್ಲ. ಡೈಲಿ ಬರ್ತಾನೆ ಕಾಲೇಜ್ಗೆ, ಕ್ಲಾಸಿಗೆ ಬರ್ತಿಲ್ಲ. ಹಿಂಗೆಲ್ಲ ನನ್ನ ಸ್ಟೂಡೆಂಟ್ ಪರಿಚಯ ಅಲ್ಲ, ಲೆಕ್ಚರರ್ಸ್ ನೀವೊಂದು ಪರಿಚಯ ಮಾಡ್ಕೊಳ್ಳುವಂತ. ನೀನ್ ನಮ್ಮ ಸ್ಟೂಡೆಂಟ್ ಕ್ಲಾಸ್ ಬರ್ಬೇಕು, ಎಲ್ಲೈತಿ ಸರ್ ಕ್ಲಾಸ್ ರೂಮ್ ಅದೈತಲ್ಲ. ಅವಾಗ ಸೋಷಿಯಾಲಜಿ ಕ್ಲಾಸ್ ರೂಮ್ ಎಲ್ಲೈತಿ, ಜಿಯೋಗ್ರಫಿ ಎಲ್ಲೈತಿ ಗೊತ್ತಾಯ್ತು. ಆಮೇಲೆ ಟೈಮಿಂಗ್ಸ್ಗಳು ಬೆಳಗ್ಗೆ 7:30 ಕ್ಲಾಸ್, ನಮ್ಗೆ 7:30 5 ಗಂಟೆ ತನಕ ಕ್ಲಾಸ್. 3 ತಿಂಗಳು ಆದ್ಮೇಲೆ ನನಗೆ ನನ್ನ ಕ್ಲಾಸ್ ರೂಮ್ಗಳು ಯಾವ್ದು ಅಂತ ಗೊತ್ತಾಯ್ತು. ಆಮೇಲೆ ನನ್ನ ಗೆಳೆಯರು ಯಾರು, ಕ್ಲಾಸ್ ಮೇಟ್ಸ್ ಗೆಳೆಯರು, ಹಂಗೆ ನನ್ನ ಇದು ಗೆಳೆಯರೆಲ್ಲ. ಆಮೇಲೆ ಚೆನ್ನಾಗಿ ಹಾಡುಗಳ ಜೊತೆ ಕ್ಲಾಸ್ಗೂ ಅಟೆಂಡ್ ಮಾಡು. ಆಮೇಲೆ ಕಾಲೇಜ್ ನೋಡಿ ಎಲ್ಲಾ ಆಕ್ಟಿವಿಟೀಸ್ ಅಲ್ಲೂ ಭಾಗವಹಿಸು ಬಿಟ್ಟು ಎಲ್ಲ ಪ್ರೋತ್ಸಾಹ ಮಾಡ್ತಿದ್ರು. ಹಂಗಾಗಿ ಗೆಳೆಯರು ನನಗೆ ಹೆಚ್ಚು ಸಪೋರ್ಟ್ ಮಾಡ್ತಾರೆ. ನೀವು ಫೇಮಸ್ ಈ ಹಾಡು ಕೇಳಿದ ತಕ್ಷಣ ವರಪ್ರಸಾದ್ನ ಕರೀರಿ ಅಂತ ಅಂತಿದ್ ಯಾವ ಹಾಡಿಗೆ ಸರ್? ಇದೆ, ಮಂಗಳ ಮಹಿಮಾ ಲಿಂಗದ ರೂಪ ಸಂಗಮೇಶ್ವರ ಮಹಾದೇವ, ಲಿಂಗದ ವರಗಳ ಕರುಣಿ ಸಯ್ಯ ಗಂಗಾಧರನೇ ಮಹಾದೇವ. ನಮ್ಮ ಮೈಕರ ಗಂಡ 7 ಮಲೆ 77 ಮಲೆ, ಗುಂಜುಮಲೆ ಗುಲಗುಂಜುಮಲೆ ನಮಲೆ ಮಹದೇಶ್ವರ. ಬಿಲ್ಲ ಮುಂದ್ಗಡೆ ಬಿಟ್ಕೊಂಡು ಕೋಟೂರು ಫ್ಯಾನ್ ಹಿಂದ್ಗಡೆ ಬಿಟ್ಕೊಂಡು ಅವ್ರ ಅರಳನಾದ ಆದಿಗಣಾಗೆ ಆದಿಗುರು ದಯ ಮಾಡವರೇ,
ಲಿಂಗದ ವರಗಳ ಕರುಣಿ ಸಯ್ಯ ಗಂಗಾಧರನೇ ಮಹಾದೇವ. ಹೀಗೆ ಈ ಹಾಡು ನನಗೆ ಹೆಚ್ಚು ಜನಪ್ರಿಯತೆಯನ್ನ ತಂದುಕೊಂಡ ಹಾಡು. ಸರ್, ಈ ಒಂದು ಡಿಗ್ರಿ ಅನ್ನೋದು ಮುಗಿದ್ಮೇಲೆ ನಿಮ್ಗೆ ಯಾವಾಗ್ಲಾದ್ರೂ ಗೊತ್ತಾಗ್ಲಿಲ್ವಾ ಈ ಒಂದು ಸಂಗೀತ ಕ್ಷೇತ್ರದಲ್ಲೇ ಡಿಗ್ರಿಗಳಿದಾವೆ ಅಥವಾ ಅದರಿಂದ ಮುಂದೆ ಹೋದ್ರೆ ಇನ್ನೂ ಹೆಚ್ಚು ಬೇಗ ಹೆಸರು ಮಾಡಬಹುದೇನೋ ಅಥವಾ ಒಂದು ಸ್ಥಾನ ಗಿಟ್ಟಿಸಬಹುದೇನೋ ಅಂತ ಏನಾದ್ರು ಅದ್ರ ಬಗ್ಗೆ ಅರಿವಿತ್ತ ನಿಮ್ಗೆ? ನಮ್ಗೆ ಡಿಗ್ರಿ ಆದ್ಮೇಲೆ ನೆಕ್ಸ್ಟ್ MA ಐತೆ ಅನ್ನೋದು ಗೊತ್ತಿಲ್ಲ. MA ಇದೆ ಅಂತ ಗೊತ್ತಿತ್ತು, ಮಾನಸಿಕ ನೌಕರಿ ಇತ್ತು, ಯಾವ್ದು ಸೇರ್ಕೋಬೇಕು ಗೊತ್ತಿಲ್ಲ ನಮಗೆ. ಆಮೇಲೆ ನಾವು ಹೆಚ್ಚು ಕಲ್ಚರಲ್ ಫೀಲ್ಡ್ ಅಲ್ಲಿ ಇದ್ರಿಂದಾಗಿ MSW ಅವಾಗ ಬಹಳ ಪೀಕ್ ನಲ್ಲಿ ಇದ್ದಂತ ಒಂದು ವಿಷಯ. ನಾವೆಲ್ಲ ಕಲ್ಚರಲ್ ಅಲ್ಲಿ ಗುರುತಿಸ್ಕೊಂಡು ನಾವು ಮೈಸೂರು ಯೂನಿವರ್ಸಿಟಿನ ಬೇರೆ ಕಡೆ ಸೌತ್ ಝೋನ್ ನಲ್ಲಿ ರೆಪ್ರೆಸೆಂಟ್ ಮಾಡ್ಕೊಂಡ್ರೆ ನಮ್ಗೆ ಕಲ್ಚರಲ್ ಕೋಟ ಅಂತ ಇತ್ತು. MSW ನಾನು ಮಾಡ್ಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿ ಇತ್ತು. ಯಾರ್ ಕಲ್ಚರಲ್ ಕೋಟ ಮಾಡ್ತಾರೆ ಅವರೆಲ್ಲ MSW ಸೇರ್ಕೊಳ್ತಿದ್ದು. ಹಾಗೆ ಜೀವನಕ್ಕೆ ಯಾವ್ದೋ ಒಂದು ಆಧಾರ ಆಗ್ಬೇಕಂದ್ರೆ MSW ಆತರ ಇತ್ತು, ಅಷ್ಟು ಪೀಕ್ ಅಲ್ಲಿ ಇತ್ತು ವಿಷಯ ಅದು. ಹಂಗಾಗಿ ನಾವು ಡಿಗ್ರಿ ಓದುವಂತ ಸಂದರ್ಭದಲ್ಲಿ ಯಾರಿಗೂ ಕೇಳಿ MSW ಮಾಡ್ಬೇಕು, ನೀನೇನ್ ಮಾಡ್ತೀಯ MSW. ಆಮೇಲೆ ನಮ್ಮ ಇದಕ್ಕೆ MSW ಸಿಗ್ಲಿಲ್ಲ, ನನಗೆ ಸೋಷಿಯಾಲಜಿ ಸಿಕ್ತು. ಡಿಗ್ರಿ ಆದ್ಮೇಲೆ ಸೋಷಿಯಾಲಜಿ ಮಾಡಿದೆ. ಸೋಷಿಯಾಲಜಿಲಿ 2 ವರ್ಷನೂ ಕೂಡ ಅಲ್ಲೂ ಕೂಡ ಆಗ್ತಾನೆ ರಿಯಾಲಿಟಿ ಶೋಸ್ ಗಳೆಲ್ಲ ಆರಂಭ ಆಯ್ತು. ಸರಿಗಮಪ, ಆಮೇಲೆ ಸ್ಟಾರ್ ಸಿಂಗರ್, ಕಾಮಿಡಿ ಕಿಲಾಡಿಗಳು ಎಲ್ಲ ಅವಾಗ್ತಾನೆ ಸ್ವಲ್ಪ ಬೂಮಿಂಗ್ ಅವೆಲ್ಲ ರಿಯಾಲಿಟಿ ಶೋಸ್ ಗಳು ಪ್ರಾರಂಭ ಆಗ್ತಿತ್ತು. ನಾವು ಈ ತರ ಎಲ್ಲ ಮಹಾರಾಜ ಕಾಲೇಜಿನಲ್ಲಿ ಬಹಳ ತೊಡಸ್ಕೊಂಡಿದ್ದರಿಂದಾಗಿ ಆ ನಿರ್ದೇಶಕರು ಕೂಡ ಎಲ್ಲ ನಮ್ಗೆ ಗೆಳೆಯರೆ. ಹಂಗಾಗಿ ನಮ್ಗೆ ಯಾವ್ದೇ ಆಡಿಷನ್ ಇಲ್ಲ, ಎಂತದಿಲ್ಲ. ಹಂಗಾಗಿ ನಮ್ಗೆ ರಿಯಾಲಿಟಿ ಶೋಸ್ ಗಳಲ್ಲೂ ಆ ಸಮಯದಲ್ಲಿ ನಾವು ಭಾಗವಹಿಸಿದ್ವಿ. ಅವಾಗ್ಲೂ ಕೂಡ ನಾವು ಯಾವ್ದು ಸಂಗೀತ ಗಿಂಗೀತ ಏನು ಕಲ್ತಿರ್ತೀವಿ ಹಾಡ್ತಿದ್ವರಲ್ವಾ, ಫೈನಲ್ ಹಂತ ತನಕ ಹೋಗಿ ಒಳ್ಳೊಳ್ಳೆ ಹಂತಗಳು ಏನೇನೋ ರೌಂಡ್ ಗಳೆಲ್ಲ ಇರ್ತವಲ್ಲ ಅವನ್ನೆಲ್ಲ ದಾಟ್ಕೊಂಡು ಕೊನೆ ತನಕನು ಹೋಗಿದೆ. ಅದೊಂದು ನನ್ಗೆ ಬಹಳ ಸಂತೋಷ ಆಯ್ತು. ಆಮೇಲೆ ಗಂಗೋತ್ರಲ್ಲಿ ಯಾವುದೇ ಸಭೆ ಇರಲಿ, ಸಮಾರಂಭ ಇರಲಿ, ಅಂದ್ರೆ ಅಂಬೇಡ್ಕರ್ ಜಯಂತಿ, ಬಸವ ಜಯಂತಿ, ಕ್ರಿಕೆಟ್ ನಡೀತಲ್ಲ, ಟೂರ್ನಮೆಂಟ್, ಮತ್ತು ಯಾವುದೇ ಡಿಪಾರ್ಟ್ಮೆಂಟ್ ಆಗ್ಲಿ, ಕನ್ನಡ ಡಿಪಾರ್ಟ್ಮೆಂಟ್, ಸೋಷಿಯಾಲಜಿ ಡಿಪಾರ್ಟ್ಮೆಂಟ್, ಎಕನಾಮಿಕ್ಸ್, ಮ್ಯಾಥ್ಸ್, ಎಲ್ಲಾ ಡಿಪಾರ್ಟ್ಮೆಂಟ್ ಅಲ್ಲೂ ನಮ್ದೇ ಗಾಯನ. ಮಹಾರಾಜ ಕಾಲದಲ್ಲಿ ಇದ್ರಲ್ಲ ಗೆಳೆಯರು, ದೇವ ಬಾರ ಇವತ್ತು ನಮ್ ಡಿಪಾರ್ಟ್ಮೆಂಟ್ ಕಾರ್ಯಕ್ರಮ ಒಂದು ಹಾಡು ಹೇಳು, ನಿಂದೆ ಪ್ರಿಯರು. ಹಿಂಗೆ ಆ ಗೆಳೆಯರು ಅವಕಾಶ ಕೊಟ್ರು ನನಗೆ ಅನ್ಸ್ಬಿಡೋದು, ಈ ರೋಡಲ್ಲಿ ಏನಾದ್ರು ಬಂತು ಅಂದ್ರೆ ನನ್ಗೆಲ್ಲರೂ ಹಾಯ್ ಮಾಡೋದು, ಎಲ್ಲ ಡಿಪಾರ್ಟ್ಮೆಂಟ್ ಅವರು. ಆಮೇಲೆ ಈ ಡಿಪಾರ್ಟ್ಮೆಂಟ್ ಇನ್ನೊಂದು ಡಿಪಾರ್ಟ್ಮೆಂಟ್ ಗೆ ಹುಡುಗರಾಗ್ಲಿ ಹುಡುಗಿರಾಗ್ಲಿ ನನ್ಗೆ ಪರಿಚಯ ಮಾಡ್ಕೊಡೋದು. ದೇವನಂದ ಅಂತ ಒಳ್ಳೆ ಗಾಯಕಿಯವರು ಪರಿಚಯ ಮಾಡೋದು. ಹಿಂಗಾಗಿ ಒಂಥರಲ್ಲಿ ಗಂಗೋತ್ರಿಯ ಒಂಥರ ಜಾನಪದ ಗಾಯಕ ಆಗ್ಬಿಟ್ಟಿದೆ. ಸರ್, ಈ ತರ ಒಂದು ರಿಯಾಲಿಟಿ ಶೋ ಹೋಗ್ಬೇಕು ಅಥವಾ ಎಲ್ಲಾ ಕಡೆನೂ ಹೋಗಿ ಹಾಡ್ಬೇಕು ಅಂತಂದ್ರೆ ಒಂದು ತಂಡ ಅನ್ನೋದು ಇಂಪಾರ್ಟೆಂಟ್. ಒಂದು ತಂಡ ಕಟ್ಟೋದು ತುಂಬಾನೇ ಕಷ್ಟ. ಅದೊಂಥರ ತಕಡಿಗೆ ಕಪ್ಪೆ ಹಾಕ್ದಂಗೆ. ಇವತ್ತು ಈ ತಕಡಿಲಿ ಇರ್ತಾರೆ, ಪಟ್ಟಂತ ಇನ್ನೊಂದು ಅಂತ ವಿಷಯ ಗೊತ್ತಾಗುತ್ತಂತ. ಆ ಲೀಡರ್ಶಿಪ್ ಕ್ವಾಲಿಟಿ ಅನ್ನೋದು ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು? ನಮ್ಗೆ ಈ ಒಂದು ತಂಡ ಹೇಗೆ ಇರ್ಬೇಕು ಅಂತ ನಮ್ಗೆ ಒಂದು ನಮ್ಮ ಕಮಿಟ್ಮೆಂಟ್ ಇರ್ಬೇಕು ಅಂತ ಹೇಳ್ಕೊಟ್ಟಿದ್ದೆ ನಮ್ಮ ಸೀನಿಯರ್ಸ್ಗಳು, ನಮ್ಮ ಮಹಾರಾಜ ಕಾಲೇಜಿನ ಸೀನಿಯರ್ಸ್. ಅವ್ರು ಹೆಂಗಂದ್ರೆ ನಮ್ಮ ಕಂಸಾಳೆ ಮಹಾರಾಜ ಕಾಲೇಜ್ ಬಿಟ್ಟರೆ ಬೇರೆ ಯಾರು ಮಾಡ್ತಿರ್ಲಿಲ್ಲ. ಬರೀ ಮಹಾರಾಜ ಕಾಲೇಜರೇ ಮಾಡ್ಬೇಕು, ಬೇರೆ ಯಾರಿಗೂ ನಾವು ಹೇಳ್ಕೊಡಂಗಿಲ್ಲ. ದಸರಾದಲ್ಲಿ ಓಪನ್ ಯೂನಿವರ್ಸಿಟಿ ಯುವ ಸಂಭ್ರಮ ಶುರು ಆಯ್ತು ದಸರಾ ಅಂತಂದ್ರೆ ಮಹಾರಾಜಾಸ್ ಅವ್ರು ಬಂದ್ರೇನೆ ಅದು ಒಂದು ಕಳೆ. ಹೌದು, ಹಂಗೆ ನಮ್ಮ ತಂಡವನ್ನ ನಾವು ಬೇರೆ ಯಾರಿಗೂ ಹೇಳ್ಕೊಡ್ತಿರ್ಲಿಲ್ಲ. ಆಮೇಲೆ ಏನ್ ಮಾರಾಣೇಶ್ ಕಾಲೇಜು ಹುಡುಗಿರು, KSS ಕಾಲೇಜು ಹುಡುಗಿರು, ಇವರೆಲ್ಲ ನಮ್ಗೆ NSS ಅಲ್ಲೆಲ್ಲ ಪರಿಚಯ ಆಗಿರೋಲ್ಲ. NSS ಅಲ್ವೇ ನಮ್ದು ಹೇಳ್ಬಿಡಿ, ನಾವು ನಿಮ್ ಜೊತೆ ಮಾಡ್ತೀವಿ ಅಂತ ಅಲ್ಲೂ ಅವ್ರಿಗೆ ಹೇಳ್ಕೊಡ್ತಿರೋದಿಲ್ಲ ನಾವು. ಆಮೇಲೆ ನಮ್ದೇ ಒಂದು ಗ್ರೂಪ್ ಇರೋದು. NSS ಹೋಯ್ತು ಅಂದ್ರೆ ಮಹಾರಾಜ ಕಾಲೇಜಿಂದ ಬಂದವ್ರೆ ಹುಡುಗರು ಅಂದ್ರೆ 10 ದಿವಸನೂ ನಮ್ದು ಹಾಡು ಕ್ಯಾಂಪ್ ಮುಗಿಯೋದ ಹೊರತು ಹಾಡುಗಳು ಮುಗಿತಿರ್ಲಿಲ್ಲ. ಒಬ್ರಾದ್ಮೇಲೆ ಒಬ್ರು ಹಾಡು ಹೇಳವು, ಒಬ್ರಾದ್ಮೇಲೆ ಒಬ್ಬರ ನಮ್ದು ಆಟೋಗ್ರಾಫ್ಗಳು ಹೆಂಗಿ ಗೊತ್ತಾ, ಇಷ್ಟು ತರ ಬೆಳವು ಆಟೋಗ್ರಾಫ್ಗಳು. ನಮ್ಗೆ ಬರ್ದು 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 ಬಿಸಾಗ ನೋಟ್ಸ್ ಬರೀತಿದ್ರು ಇಲ್ವಾ ಆಟೋಗ್ರಾಫ್. ಶುಭವಾಗಲಿ, ಯಾರ ಅಣ್ಣ ಅಂತಾರ ಅವ್ರು ಬೇರೆ ಆಟೋಗ್ರಾಫ್,
ಯಾರು ಚೆನ್ನಾಗಿ ಸರ್ ಅಂತಾರೆ, ಚೆನ್ನಾಗಿ ನೀವು ಅವ್ರು ಅಂತಾರೆ, ಅವ್ರಿಗೆ ಒಂದ್ ಸ್ವಲ್ಪ ಒಂದ್ ಮಾತು ವೆರೈಟೀಸ್ ಆಫ್ ಆಟೋಗ್ರಾಫ್ ಏನು ಇಷ್ಟಿಷ್ಟು ಉದ್ದ ಬಿಡೋ ಪ್ರತಿದಿನ ಅಂದ್ರೆ ಬೇರೆ ಎಲ್ಲಾ ಜಿಲ್ಲೆ ಮೈಸೂರು ಸಿಟಿಯಿಂದ ಎಲ್ಲ ಬರೋರಲ್ಲ ಅವ್ರಿಗೆಲ್ಲ ಆಟೋಗ್ರಾಫ್ ಕೊಡ್ತಿದ್ದೆ. ನಾವು ಕಂಸಾಳೆ ತಂಡ ಕಟ್ಕೊಂಡಾದ್ಮೇಲೆ ಬೇರೆ ಬೇರೆ ಕಾಲೇಜ್ಗಳಿಗೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೀಗೆ ಹೋಗಿ ಕೆಲಸದಕ್ಕೆ ಆರಂಭ ಮಾಡಿದ್ವಿ. ಆಮೇಲೆ ನಾವು ಫೈನಲ್ ಇಯರ್ ಬರೋ ಏನಾಗ್ಬಿಡ್ತು ಅಂದ್ರೆ ನಮಗೂ ಅನಿವಾರ್ಯತೆ ಬಂದ್ಬಿಡ್ತು, ನಾವು ಯಾರಿಗಾದ್ರೂ ಕಲಿಸ್ಬೇಕು ಅಂತ. ನಾವು JSS ಕಾಲೇಜ್ಗೆ ಸುತ್ತೂರು ಜಾತ್ರೆ, ಆವಾಗ ನಾನು ಮತ್ತೆ ನಮ್ಮ ಇಂಗ್ರಾಜ್ ಕಲಿಸ್ತಾ ಇದ್ವಿ. ಕೆಲ್ಸಕ್ಕಂತ ಹೋಗ್ತಿದ್ವಿ. ನಮ್ ಸೀನಿಯರ್ಸ್ ಯಾಕ್ರೋ ಹುಡುಗಿರ್ ಕೆಲ್ಸಕ್ಕೆ ಹೋಗ್ತಿದ್ರ ನೀವು, ಇದನ್ನ ಕಲ್ಸ್ಬೇಡಿ ಅಂತ ನಾವ್ ಇದ್ ಮಾಡಿದ್ರು ನೀವು ಹೋಗಿ ಕಲಿಸ್ತಾ ಇದ್ರಲ್ಲ ಗೊತ್ತಾಗ್ಬಿಡ್ತು ಅವ್ರಿಗೆಲ್ಲ. ಚಾರ್ನ ಬೈದಾಕಿದ್ರು. ಆಮೇಲೆ ಅವಾಗ್ಲಿಂದ ಅವತ್ತು ಅವ್ರು ನಮ್ ಸೀನಿಯರ್ಸ್ ಬೈದ್ರು ಕೂಡ ಇವತ್ತು ನಾವು ಕಂಸಾಳೆ ಆಗ್ಲಿ, ಪೂಜೆ ಕುಂತಾಗ್ಲಿ, ಪಟದ ಕುಂತಾಗ್ಲಿ, ಡೋಲ್ ಕುಂತಾಗ್ಲಿ ಅವೆಲ್ಲ ಒಂದು ಜಾತಿಗಾಗ್ಲಿ ಅಥವಾ ಒಂದು ಧರ್ಮಕ್ಕಾಗ್ಲಿ ಅಥವಾ ಒಬ್ರಿಗೆ ಮಾತ್ರ ಸೀಮಿತ ಆಗಿತ್ತು. ಇವತ್ತು ಮೈಸೂರಿನಲ್ಲಿ ಇಷ್ಟೊಂದ್ ಜನ ಹೆಣ್ಮಕ್ಳು ಇವತ್ತು ಕಂಸಾಳೆ ಮಾಡ್ತಾರೆ, ಇಷ್ಟೊಂದ್ ಜನ ಡೊಳ್ಳು ಕುರ್ತ ಮಾಡ್ತಾರೆ. ಅಂದ್ರೆ ಇದಕ್ಕೆಲ್ಲ ಅವತ್ತೇ ನಾವು ತಗೊಂಡಿದ್ದು ನಿರ್ಧಾರದಾಗಡೆ. ಇವತ್ತು ಎಲ್ಲರಿಗೂ ಜನಪದ ಕಲೆಗಳು ದೊರಕ್ತಾ ಇದೆ. ಇಷ್ಟು ಕಲಾವಿದರಿದ್ದಾರೆ, ಇಷ್ಟು ಶಿಬಿರಗಳು ಮೈಸೂರಿನಲ್ಲಿ ಆಗ್ತಾ ಇದೆ. ಹಿಂಗೆ ನಾವು ಅವತ್ತು ತರಬೇತಿ ಕೊಟ್ಟಿದ್ದು ಇವತ್ತು ಎಲ್ಲರಿಗೂ ತಲುಪ್ತಾ ಇದೆ ಜನಪದ ಅನ್ನೋದು ಒಂದು ಬಹಳ ಸಂತೋಷ. ಆಮೇಲೆ ಇನ್ನೊಂದೇನಂದ್ರೆ ಒಂದು ತಂಡ ಅಂದಾಗ ಒಳ್ಳೇದು ಇರ್ತದೆ, ಕೆಟ್ಟವರು ಇರ್ತಾರೆ. ಕೆಲವರು ನನಗೆ ಸಂಬಳ ಜಾಸ್ತಿ ಕೊಡ್ಲಿ ಅಂತ ಕೇಳ್ತಾರೆ, ಕೆಲವರು ತಂಡದಲ್ಲೇ ಒಡಕನ್ ತಂದಾಕ್ತಾರೆ, ಅವ್ರು ಜಾಸ್ತಿ ಇದ್ ಮಾಡ್ತಾರೆ, ಅವ್ರು ಹಿಂಗೆ ಹಂಗೆ ಅನ್ಕೊಂಡು ಎಲ್ಲ ಪ್ಯಾಚ್ ಅಪ್ ಮಾಡ್ಕೊಂಡು ಆತರ ಮಾಡ್ಕೊಂಡು ಹೋಗೋದು ಬಹಳ ಕಷ್ಟ. ಅಂತದ್ರಲ್ಲಿ ಕೆಲವರು ಇಲ್ಲಿಗೆ ಈ ತಂಡದಲ್ಲೂ ಇರ್ತಾರೆ, ಇನ್ನೊಂದು ತಂಡದಲ್ಲೂ ಇರ್ತಾರೆ, ಇಲ್ಲಾಂದ್ರೆ ಇವತ್ತು ನಮ್ ಜೊತೆ ಇದ್ಬಿಟ್ಟು ನಾಳೆ ಇನ್ನೊಂದು ತಂಡ ಅವರೇ ಮಾಡಿರ್ತಾರೆ. ಈ ತರದ್ದು ಇವತ್ತಿನ ದಿವಸ ಆಗ್ತಾ ಇದೆ. ಆದ್ರೆ ಒಂದು ತಂಡವನ್ನ ನಿರ್ವಹಣೆ ಮಾಡ್ಬೇಕಾದ್ರೆ ಮೊದ್ಲು ಒಂದ್ 10-15 ವರ್ಷ ಆ ನಾಯಕತ್ವ ಗಳಿಸ್ಕೋಬೇಕಂದ್ರೆ ಒಂದ್ 10-15 ವರ್ಷ ವರ್ಕ್ ಮಾಡ್ಬೇಕು. 2 ವರ್ಷ ಶೋ ಮಾಡಿದ ಕೇಳಂದ್ರೆ ನಾನೇ ಗುರುಗಳು, ಹೌದೌದು ನಾನೇ ಗುರುಗಳು, ಈ ತರದ ಮನೋಭಾವಗಳು ಇವತ್ತಿನ ಕಲಿಯುವಂತ ಇದ್ರಲ್ಲಿದ್ದಾರೆ. ಅಂದ್ರೆ ಎಲ್ಲ ದುಡ್ಡನ್ನ ಹಿಂದೆ ನಿಂತ್ಬಿಟ್ಟವ್ರೆ, ಸೇವಾ ಮನೋಭಾವ ಒಬ್ಬರಲ್ಲೂ ಇಲ್ಲ. ಇವತ್ತಿನ ಯಾರು ನಾಯಕರು ಅಂತ ಯಾರಿದ್ದಾರೆ ತಂಡದ ನಾಯಕರುಗಳು ಅವರೆಲ್ಲ ದುಡ್ಡು ಹಿಂದೆ ಬಿದ್ಬಿಟ್ಟಿದ್ದಾರೆ. ಆಮೇಲೆ ಇವತ್ತು ಮಾಡ್ತಾರೆ, ನಾಳೆ ಮಾಡ್ತಾರೆ, 3 ದಿವಸಕ್ಕೆ ಹೊರಟಿತ್ತು ಯಾವುದೇ ಕಾರ್ಯಕ್ರಮನೇ ಇಲ್ಲ. ನಮ್ದು ಹಂಗಲ್ವಲ್ಲ, ನಾವು ಜನರ ನಡುವೆ ಹುಟ್ಟಿದವರು, ಜನರ ನಡುವೆ ಬೆಳೆದವರು. ನಮ್ಗೆ ಈ ಕಡೆ ಹಾಡು ಹೇಳಕ್ಕೂ ನನ್ನೇ ಕರೀತಾರೆ, ನಾಟಕಕ್ಕೂ ನನ್ನೇ ಕರೀತಾರೆ, ಇನ್ನೊಂದು ನಮ್ ಕಾಲೇಜಿಗೆ ಡ್ಯಾನ್ಸ್ ಹೇಳ್ಕೊಡಕ್ಕೂ ನಮಗೆ ಕರೀತಾರೆ. ಹಿಂಗಾಗಿ ಅವರು ಹೆಚ್ಚು ತೊಡಸ್ಕೊಂಡಷ್ಟು ಹೆಚ್ಚು ಅವಕಾಶ ಸಿಗ್ತದೆ. ಸರ್ಕಾರಿ ಕಾರ್ಯಕ್ರಮಗಳೇ ಆಗ್ಬೇಕಂತೇನಿಲ್ಲ. ಹಂಗಾಗಿ ಹೆಚ್ಚು ಇವತ್ತಿನ ತಂಡದ ನಾಯಕರುಗಳು ಹೆಚ್ಚು ತೊಡಸ್ಕೋಬೇಕು ಅನ್ನೋದು. ಇತ್ತೀಚಿನ ದಿನಗಳಲ್ಲಿ ಕಾಂಪಿಟೇಷನ್ ಅನ್ನೋದು ತುಂಬಾ, ನೀವು ಹೇಳ್ದಂಗೆನೆ ಅವತ್ತು ನೀವು ತಗೊಂಡಿದ್ ನಿರ್ಧಾರ ಇವತ್ತು ಎಲ್ಲ ಸ್ಕೂಲಲ್ಲೂ ಅವ್ರ ಮಕ್ಕಳ ಕೈಲಿ ಒಂದು ಈ ತರದ ಒಂದು ಜಾನಪದ ರಿಲೇಟೆಡ್ ಆಗಿ ಒಂದು ಕಾರ್ಯಕ್ರಮ ಮಾಡಿಸ್ಬೇಕು. ಕಾಂಪಿಟೇಷನ್ ಅನ್ನೋದು ಎಷ್ಟು ಹೆಲ್ದಿ ಆಗಿದೆ ಅಂತ ಈಗ ನಿಮ್ಗೆ ಅನ್ಸುತ್ತೆ? ಈಗ ನೀವು ಗುರುಗಳ ಸ್ಥಾನದಲ್ಲಿ ಇದ್ದೀರಾ, ಸೊ ಎಲ್ಲಾ ತರದ ಎಕ್ಸ್ಪೀರಿಯನ್ಸ್ ನೋಡ್ಬಿಟ್ಟಿದ್ದೀರಾ. ಸೊ ಏನ್ ಹೇಳ್ತೀರಾ ಕಾಂಪಿಟೇಷನ್ ಬಗ್ಗೆ? ಸುಮಾರು ಜನ ನಮ್ಮ ಜಾನಪದ ವಿದ್ವಾಂಸರುಗಳಾಗ್ಲಿ, ನಮ್ಮ ಜಾನಪದದ ತಜ್ಞರುಗಳಾಗ್ಲಿ, ಅವ್ರದೆಲ್ಲ ಜನಪದ ಮರ್ತ ಹೋಗ್ಬಿಡ್ತು, ಜನಪದ ಹೊರಟೇ ಹೋಯ್ತು ಅಂತ ಬಹಳಷ್ಟು ಜನ ಹೇಳ್ತಾರೆ. ಜನಪದ ಏನೋ ಹೊರಟು ಹೋಗಿಲ್ಲ, ಎಂತದೂ ಇಲ್ಲ, ಹೊಸ ರೂಪ ತಗೊಳ್ತಾ ಇದೆ. ಅಂದ್ರೆ ಹಿಂದೆ ಇದ್ದಂತ ಒಂದು ಧಾರ್ಮಿಕ ಚೌಕಟ್ಟನ್ನ ಮೀರಿ ಇವತ್ತು ಎಲ್ಲರೂ ಎಲ್ಲ ಕಲೆಗಳನ್ನು ಕಲಿಯಂಗಾಗಿದೆ. ಹಂಗಾಗಿ ನಾವು ಬೇರೆ ಬೇರೆ ಸ್ಕೂಲ್ಗಳಿಗೆ, ಕಾಲೇಜ್ಗಳಿಗೆ, ಸಂಘಗಳಿಗೆ, ಸಂಸ್ಥೆಗಳಿಗೆ ಪೂಜಾ ಕುಂತ, ಪಟ್ಟದ ಕುಂತ, ರಂಗನ ಕುಂತ, ಕಂಸಾಳೆ ಕೆಲಸ ಹೋಗ್ತೀವಿ. ಅಲ್ಲಿ ಈ DJ ಹಾಡುಗಳು ಅಂದ್ರೆ ಕ್ಯಾಸೆಟ್ ಕುಣಿಯೋದಕ್ಕೆ ಎಲ್ಲಾ ಮಕ್ಕಳು ಓಡ್ಬಿಡ್ತಾರೆ. ಕಂಸಾಳೆ ಬರ್ರಿ ಅಂದ್ರೆ ಬರೋದೇ ಇಲ್ಲ. ಸರ್ ನಮ್ಮಮ್ಮ ಬೇಡ ಅಂದವ್ರೆ ಸರ್, ಇವತ್ತು ಬಂದ್ರೆ ನಾಳೆಗೆ ಬರೋದಿಲ್ಲ ಸರ್, ಅದು ಓದ್ಕೊಂಡ್ರೆ ದೇವ್ರೆಲ್ಲ ಬರುತ್ತದೆ ಸರ್, ನಾವು ಇದಲ್ಲ ಸರ್ ಅನ್ಕೊಂಡು ಈ ತರ ಸುಮಾರು ಜನ ಮೊದಲನೇ ದಿವಸ 40 ಜನ ಇದ್ದರು, 15 ಜನ ಆಗೋಯ್ತಾರೆ ಮಾರ್ಗ ದಿವಸಕ್ಕೆ. ನಾವು ಬರೋಂತ ಎಷ್ಟು ಆಸಕ್ತಿ ಇರ್ತದೆ ಅಂತರ್ಗೆ ಚಾನ್ನ ಕಲ್ಸಿ ಇಡೀ ಕಾರ್ಯಕ್ರಮದಲ್ಲಿ ಸ್ಕೂಲ್ ಡೇ ಆಗ್ಲಿ ಬೆಸ್ಟ್ ಕಾರ್ಯಕ್ರಮ ಯಾವ್ದು ಅಂದ್ರೆ ಜಾನಪದವೇ. 200% ಸತ್ಯ, ಜಾನಪದವೇ. ಅವಾಗ ಯಾರ ನಮ್ಮ ಹತ್ರ ಕಳೆದೋಗಿದ್ರು, ಸರ್ ನಾನು ಬರ್ಬೇಕಾಯ್ತು ಸರ್, ನಾನು ಡ್ಯಾನ್ಸ್ ಕಲಿಸ್ಬೇಕಾಯ್ತು, ಅವಾಗ ಓಡ್ಬೇಕು. ಹಂಗಾಗಿ ಅದ್ರ ಸತ್ವವನ್ನ ಅವ್ರು ಅದು ಸಡನ್ ಸಿಗಲ್ಲ.
ಅದು ಹಾಡ್ತಾ ಹಾಡ್ತಾ ಮಾಡ್ತಾ ಮಾಡ್ತಾ ಹ್ಮ್. ರಾಗ ಅಂತಾರಲ್ಲ ಹೌದು. ಹಂಗೆ ಅದು ಅನುಭವಿಸ್ತಾ ಸಿಗೋಂಥದ್ದು. ಹಂಗಾಗಿ ಅದು ನೋಡಿದ ತಕ್ಷಣ ಜನಪದ ಕಲೆಗಳು ಬಹಳ ಇಷ್ಟ ಆಗುತ್ತೆ. ಹ್ಮ್. ಬಟ್ ಅದ್ರಲ್ಲಿ ಜರ್ನಿ ಮಾಡ್ಬೇಕಾದ್ರೆ ಅಯ್ಯೋ ಅನ್ಸುತ್ತೆ, ಮೈ ಕೈ ನೋವು ಹೋಗಿ ಅವನ್ ಮಾಡ್ತಾನೆ, ಕಷ್ಟ. ಕಷ್ಟ ಅನ್ಸುತ್ತೆ. ಹಾ. ಆದ್ರೆ ಆ ತಾಳ್ಮೆ ಅನ್ನೋದು ಕಲಾವಿದರಿಗೆ ಬಹಳ ಮುಖ್ಯ. ಅದನ್ನ ಯಾರು ಅದನ್ನ ರೂಢಿಸ್ಕೊಂಡು ಅದನ್ನ ಹಂಗೆ ಜರ್ನಿಲಿ ಹೋಗ್ತಾರೋ ಅಂತ ಕಲಾವಿದರುಗಳು ಒಂದ್ ಸ್ವಲ್ಪ ದೀರ್ಘಕಾಲ ಬರೋದಕ್ಕೆ ಸಾಧ್ಯ. ದೇವಾನಂದ್ ಸರ್ ಒಬ್ಬ ಒಳ್ಳೆ ಕಲಾವಿದನಾಗಿ ಇವತ್ತು ನಿಂತಿದ್ದಾರೆ ಅಂದ್ರೆ ಅವರು ಹಾಕೊಂಡಿರುವಂತಹ ರೂಲ್ಸ್ ಮತ್ತೆ ಒಂದು ಪ್ರಿನ್ಸಿಪಲ್ ಬಗ್ಗೆ ತಿಳ್ಕೊಬೋದಾ? ನಾನು ಹಾಕೊಂಡಿರುವಂತ ರೂಲ್ಸ್ ಏನಂದ್ರೆ ಎಲ್ಲಾ ಜನಪದ ಹಾಡುಗಳು ಮಕ್ಕಳು ಹಾಡು ಹೇಳ್ಬೇಕು, ಯುವ ತಲೆಮಾರು ಹಾಡು ಹೇಳ್ಬೇಕು, ಜನಪದ ಕಲೆಗಳು ಎಲ್ಲರಿಗೂ ಹರಡಬೇಕು ಅನ್ನೋ ಇದೇ ನನ್ನ ಉದ್ದೇಶ. ಹಂಗಾಗಿ ನಾವು ಎಷ್ಟೋ ಸ್ಕೂಲ್ಗಳಿಗೆ ಹೋಗಿ ಉಚಿತವಾಗಿ ಈಗಲೂ ಕೂಡ ಒಂದು ಮೈಕು ಒಂದು ಸ್ಪೀಕರ್ ಸಿಕ್ಕಿದ್ರೆ ಸಾಕು, ಅಲ್ಲೇ ನಿಂತಿದ್ದ ಜಾಗದಲ್ಲಿ ಹಾಡೋ, ಒಂದು ಬ್ಯಾನರ್ ಹಾಕೊಳ್ಳೋದು, ಅಲ್ಲೇ ಒಂದು ಕಾರ್ಯಕ್ರಮ ಮಾಡೋದು. ಹಿಂಗೆ ಅಂದ್ರೆ ಜನಪದ ಹಾಡುಗಳು ಎಲ್ಲರಿಗೂ ತಲುಪಬೇಕು ಅನ್ನೋದು ಒಂದು ಆಸೆ ಒಂದು. ಆಮೇಲೆ ಜನಪದ ನೃತ್ಯಗಳು ಎಲ್ಲರೂ ಕಲಿಬೇಕು ಅನ್ನೋದು, ಯುವಕರು, ಯುವತಿಯರು, ಮಹಿಳೆಯರು ಎಲ್ಲರೂ ಕಲಿಬೇಕು ಅನ್ನೋದು. ಹಂಗಾಗಿ ನಾನೇ ಒಂದು ಏಕತಾರಿ ಸಾಂಸ್ಕೃತಿಕ ಸಂಘಟನೆ ಅಂತ ಒಂದು ತಂಡವನ್ನ ಮಾಡ್ಕೊಂಡು ಇಡೀ ರಾಜ್ಯನ ಸುತ್ತಾ ಇದ್ದೀನಿ. ಯಾರಿಗೆ ಈ ತರ ಆಸಕ್ತಿ ಇರ್ತದೆ ಅವ್ರಿಗೆ ನಾವೇ ಹೋಗಿ ಅವರು ದುಡ್ಡು ಕೊಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ, ಆದ್ರೆ ನಮ್ಮ ಸೇವೆಯನ್ನ ನಾವು ಮಾಡ್ತಾ ಹೋಗ್ತಾ ಇರ್ತೀವಿ. ಹಿಂಗಾಗಿ ನನಗೆ ಈ ತರ ಸೇವೆ ಮಾಡಿ ಈ ಒಂದು 25 ವರ್ಷದಲ್ಲಿ ನಾವು ದುಡ್ಡೇ ಕಂಡಲ್ಲಿ ಇತ್ತೀಚೆಗೆ ಒಂದು ಸ್ವಲ್ಪ ದುಡ್ಡು ಕಾಣ್ತಾ ಇದೀವಿ, ಈಗೆಲ್ಲ ಒಂದು ಸ್ವಲ್ಪ ನಮಗೆ ದುಡ್ಡು ಸಿಗ್ತಾ ಇದೆ. ಇವತ್ತು ಅವತ್ತು ನಾವು ಮಾಡಿದಂಥ ಪರಿಶ್ರಮ, ಅವತ್ತು ನಾವು ಮಾಡಿದಂಥ ತ್ಯಾಗ, ಇದರಿಂದಾಗಿ ಕರ್ನಾಟಕ ಸರ್ಕಾರ ಇವತ್ತು ನನ್ನನ್ನು ಗುರುತಿಸಿ ಕರ್ನಾಟಕ ಜಾನಪದ ಅಕಾಡೆಮಿಯ ಸದಸ್ಯನನ್ನಾಗಿ ನನ್ನನ್ನ ಆಯ್ಕೆ ಮಾಡಿದೆ. ಇದಕ್ಕಿಂತ ಇನ್ನೇಳ್ಬೇಕು? ಸರ್, ನೀವು ಒಂದೊಳ್ಳೆ ಮಾತು ಹೇಳಿದ್ರಿ. ಇಷ್ಟೆಲ್ಲ ಕಷ್ಟಪಟ್ಟಿದ್ದಕ್ಕೆ ಈಗ ಸ್ವಲ್ಪ ಒಂದು ಹೆಸರು, ಒಂದ್ ಸ್ವಲ್ಪ ದುಡ್ಡು ನೋಡ್ತಾ ಇದ್ರಿ. ಒಬ್ಬ ಕಲಾವಿದನಾಗೋದು ಎಷ್ಟು ಕಷ್ಟ, ಕಲಾವಿದ ಆಗ್ಬಿಡ್ಬೋದು, ಆದ್ರೆ ಫಿನಾನ್ಷಿಯಲಿ ಸೆಟ್ಲ್ ಆಗೋದು ಕಷ್ಟ ಅಂತ ಹೇಳ್ತಾರೆ. ಇದ್ರ ಬಗ್ಗೆ ನಿಮ್ಮ ಮಾತು? ಏನೋ ನನ್ನ ಅದೃಷ್ಟ ಏನು ಅಂತಂದ್ರೆ ನಾನೊಬ್ಬ ಗಾಯಕ ಆಗಿದ್ದೆ, ಒಬ್ಬ ನಟ ಆಗಿದ್ದೆ, ಒಬ್ಬ ಕಂಪೋಸರ್ ಆಗಿರೋದ್ರಿಂದ ಇದಿಲ್ಲ ಅಂದ್ರೆ ಅದು ಸಿಗೋದು. ಈ ಕಾರ್ಯಕ್ರಮ ಅಲ್ಲ ಅಂದ್ರೆ ಇನ್ನೊಂದು ಕಾರ್ಯಕ್ರಮ. ಕೊರೋನಾ ಸಂದರ್ಭದಲ್ಲಿ ಎಂತೆಂತ ಕಲಾವಿದರುಗಳು ಸತ್ತೋಗ್ಬಿಟ್ರು. ಹಂಗಾಗಿ ಆ ಸಮಯದಲ್ಲಿ ನನಗೂ ಕೂಡ ಬಹಳ ಟೈಟ್ ಆಯ್ತು ಮತ್ತು ಬಹಳ ಕಷ್ಟ ಆಯ್ತು. ಅಂದ್ರೆ ಇವತ್ತಿನ ದಿನಮಾನದಲ್ಲಿ ಒಬ್ಬ ಕಲಾವಿದ ಒಂದು ಕಲೆಯನ್ನ ನಿಂತ್ಕೊಂಡು ಜೀವನ ಮಾಡೋದು ಬಹಳ ಕಷ್ಟ ಇದೆ. ಹಂಗಾಗಿ ನಮ್ದು ಅದು ಏನು ಅಂದ್ರೆ ಈ ಕಡೆ ಡ್ಯಾನ್ಸ್ ಕಲ್ಸಕ್ ಹೋಗ್ತೀನಿ, ಡ್ಯಾನ್ಸ್ ಮಾಡಕ್ ಹೋಗ್ತೀನಿ, ಬೀದಿಲ್ ಕುಣಿಯಕ್ಕೂ ಸಹಿ, ನಮ್ಮ ಸರಿಗಪ್ಪ ಸೆಟ್ ನಲ್ಲಿ ಅಲ್ಲೂ ಹಾಡಕ್ಕೂ ಸಹಿ. ಹಂಗಾಗಿ ಕಲಾವಿದ ಯಾವ ಫ್ಲೆಕ್ಸಿಬಲ್ ಆಗಿರ್ತದೋ, ನನ್ಗೆ ಆ ತರದ್ದೇ ಬೇಕು ಈ ತರದ್ದೇ ಬೇಕು ಅಂತಂದ್ರೆ ಅವ್ರು ದುಡ್ಡಕ್ಕಾಗೋದಿಲ್ಲ. ಈ ಅವಕಾಶಗಳು ಹೆಂಗ್ ಸಿಗುತ್ತೆ ಅದನ್ನ ಅದ್ರ ಹಿಂದೆ ಹೋಯ್ತು ಅಂದ್ರೆ ಹೆಚ್ಚು ಅವಕಾಶಗಳು ಸಿಗ್ತಾ ಹೋಗ್ತದೆ. ಹಂಗಾಗಿ ಕರ್ನಾಟಕದ ದೊಡ್ಡ ದೊಡ್ಡ ಆಳ್ವಾಸ್ ಒಡಿಸಿರು ಇರ್ಬೋದು, ಮೈಸೂರು ದಸರಾ ಇರ್ಬೋದು, ಬೆಂಗಳೂರು ಹಬ್ಬ ಇರ್ಬೋದು, ಇಂಥ ದೊಡ್ಡ ದೊಡ್ಡ ವೇದಿಕೆಲೂ ಹಾಡ್ತೀವಿ. ಇಲ್ಲಿ ಬೀದಿಲಿ ಕಂಸಾಳೆ ಮಾಡಿದ್ರೆ ಬೀದಿಲೂ ಹಾಡ್ತೀವಿ. ಹಂಗಾಗಿ ಒಬ್ಬ ಕಲಾವಿದ ಆಗಿದ್ದನು ಎಲ್ಲದಕ್ಕೂ ಹೊಂದ್ಕೋಬೇಕು. ಈ ಕಡೆ ಹಾಡು ಹೇಳಕ್ಕೂ ಸಹಿ ಇರಬೇಕು, ಡ್ಯಾನ್ಸ್ ಮಾಡಕ್ಕೂ ಸಹಿ ಇರಬೇಕು, ನಾಟಕದಲ್ಲೂ ಸಹಿ ಇರಬೇಕು, ಕಂಪೋಸಿಂಗ್ ಮಾಡ್ತಾ ಇರಬೇಕು, ಅಥವಾ ಯಾವ್ದಾರ ಆರ್ಕೆಸ್ಟ್ರಾದಲ್ಲಾರು 1-2 ಹಾಡುಗಳು ಸಿಗುತ್ತೆ ಅಂದ್ರೆ ಅಲ್ಲೂ ಅಂದ್ರೆ ಮೂಲ ಎಲ್ಲಿದೆ, ಹಣ ಬರುವ ಮೂಲಗಳು ಏನಿದೆ ಅವುಗಳನ್ನು ಮುಂದೆ ತಿಳ್ಕೋಬೇಕು. ದುಡ್ಡು ಈಗ ಎಲ್ಲರಿಗೂ ಅವಶ್ಯಕವಾಗಿ ಬೇಕೇ ಬೇಕು, ಆದ್ರೆ ಸಿದ್ಧಾಂತವನ್ನು ಬಿಡಬಾರ್ದು. ಅದನ್ನ ಇಟ್ಕೊಂಡು ಇವತ್ತು ರಂಗಭೂಮಿಯವ್ರು ಬಹಳಷ್ಟು ಜನ ಬರೀ ನಾಟಕ ಮಾಡ್ಕೊಂಡೆ ಜೀವನ ಮಾಡೋದು ಬಹಳ ಕಷ್ಟ. ಇವತ್ತು ಹುಡುಗರು ಹೆಂಗಾಗ್ಬಿಟ್ಟಿದೆ ಅಂದ್ರೆ 2 ನಾಟಕ ಮಾಡ್ತಾರೆ, ಆಗ್ಲೂ ಸೀರಿಯಲ್ಗೆ ಹೋಗ್ಬೇಕು, ಸಿನಿಮಾಗೆ ಹೋಗ್ಬೇಕು, ಈ ಭ್ರಮೆಲಿದ್ದಾರೆ. ಇದು ಒಳ್ಳೇದಲ್ಲ, ಅದು ಭ್ರಮೆ. ಇವತ್ತೊಂದು ಎಲ್ಲ ಒಂದ್ ಕಡೆ ಅವಕಾಶ ಸಿಗುತ್ತೆ. ನನಗೆ ಸುಮಾರು ಜನ ಫೋನ್ ಮಾಡ್ತಾರೆ, ನನಗೆ ಬಹಳ ಬೇಸರ ಆಗುತ್ತೆ. ದೊಡ್ಡ ಕಲಾವಿದರುಗಳೇ, ದೇವಣ್ಣ ಒಂದು 500 ರೂಪಾಯಿ ಇದ್ರೆ ಹಾಕೋಣ, ಅಣ್ಣ ಕಾರ್ ನಿಂತು ಗೊತ್ತಾಗತ್ತಾರೆ ಅವ್ರು ಸುಳ್ಳು ಹೇಳ್ತಾರದು, ಕಾರ್ ಇಲ್ಲೇ ನಿಂತೋಗ್ಬಿಟ್ಟಿದೆ, 1000 ರೂಪಾಯಿ ಇದ್ರೆ ಹಾಕೋಣ, ಈ ತರ ನಮಗೂ ಕಾಲ್ ಮಾಡ್ತಾ ಇರ್ತಾರೆ. ಹಂಗಾಗಿ ಬಹಳ ಕಷ್ಟ ಇದೆ. ಇದನ್ನ ಯಾಕಂದ್ರೆ ಇದು ಸರ್ಕಾರಿ ಕೆಲಸ ಅಲ್ಲ, ಅಥವಾ ಇನ್ನೊಬ್ರಿಗೆ ಮನರಂಜನೆ ನೀಡೋದು ಅಷ್ಟೇ ನಮ್ ಕೆಲಸ. ಎಲ್ಲರೂ ನಮ್ಮನ್ನ ಕರೆಯೋದಿಲ್ಲ. ಅವ್ರಿಗೆ ಯಾವಾಗ್ಲೂ ಜ್ಞಾಪಕ ಬಂದು ದೇವನಂದನೆ ಬೇಕು, ಇಂತ ಇದು ಬೇಕು ಅಂದಾಗ ಅವಾಗ ನಮ್ಮನ್ನ ಕರೆಯೋದು ಬಹಳ ಕಷ್ಟ ಇದೆ. ಆದ್ರೆ ಇದು ರೂಢಿಸ್ಕೊಂಡು ಮಲ್ಟಿಪಲ್ ಆಗಿರ್ಬೇಕು ಕಲಾವಿದರು, ಎಲ್ಲದ್ರಲ್ಲೂ ತೊಡಗಿಸ್ಕೊಂಡು ಒಂದಕ್ಕೆ ಸೀಮಿತ ಆದ್ರೆ ಕಷ್ಟ ಆಗುತ್ತೆ. ಜೀವನ ನಿರ್ವಹಣೆ ಮಾಡೋದು ಬಹಳ ಕಷ್ಟ ಆಗುತ್ತೆ.
ಈಗ ಜಾನಪದ ಕಲೆಯಲ್ಲಿ ನೀವು ಹೇಳ್ದಂಗೆ ಸರ್ ನಾನು ಬಂದು ಕಲಿಬೇಕಾಗಿತ್ತು ಅಂತ ಸ್ಟೇಜ್ ಪರ್ಫಾರ್ಮೆನ್ಸ್ ನೋಡ್ಬಿಟ್ಟು ಹೇಳ್ತಾರೆ. ಆದ್ರೆ ಅಂತ ಕಲಿಯೋ ಮಕ್ಳಿಗೆ ಯಾರ್ದೋ ಮಾತು ಕೇಳಿನೋ ಅಥವಾ ಯಾರ್ದೋ ಪ್ರೆಷರ್ ಇಂದನೋ ಇಷ್ಟ ಇದ್ರೂನು ಮುಂದಕ್ಕೆ ಹೋಗಕ್ ಬಿಡಲ್ಲ. ಅಂತ ಮಾತಿಗೆ ಏನ್ ಹೇಳ್ತೀರಾ? ಒಳಗಡೆ ಆಸೆ ಇರುತ್ತೆ, ಉತ್ಸಾಹ ಇರುತ್ತೆ, ಕಲಿಬೇಕು ಅನ್ನೋ ಒಂದ್ ಮನಸ್ಥಿತಿ ಇರುತ್ತೆ. ಅದಕ್ಕೆ ಹೋದ್ರೆ ನೀನು ಶೈನ್ ಆಗಲ್ಲ ಕಣೋ, ವೇಸ್ಟ್ ಅದು ಅನ್ನೋರು ಹಿಂದೆ ನಿಂತಿರ್ತಾರೆ. ಸೊ ಇಂಥ ಮಾತಿಗೆ ನೀವೇನ್ ಹೇಳ್ತೀರಾ? ಬಸವಣ್ಣವ್ರು ಮಾತಾಡ್ತಾರೆ, ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ನಿಲ್ಲದಿರಬೇಕು ಅಂತ. ಅಂದ್ರೆ ಕೆಲವ್ರಿಗೆ ನೋಡಿದ ತಕ್ಷಣನೇ ಈ ಕಲೆ ನಾನು ಕಲಿಬೇಕು ಅನ್ಸುತ್ತೆ. ಕಲೆ ಕಲಿಬೇಕು ಅಂತಂದ್ರೆ ಅದ್ರ ಹೆಂಗ್ ಹೋಗಿ ಅದಕ್ಕೆ ಸೇರ್ಕೋಬೇಕು, ಯಾರನ್ನ ಕೇಳ್ಬೇಕು, ಹೆಂಗ್ ಮಾತಾಡ್ಬೇಕು, ಅದ್ರ ಅರಿವು ಅವ್ರಿಗೆ ಇರೋದಿಲ್ಲ. ಕೆಲವು ಪೇರೆಂಟ್ಸ್ಗಳು ಏನ್ ಮಾಡ್ತಾರೆ ಅಂದ್ರೆ, ದೇವ್ರ ಸರ್ ಆಡ್ತಾರಲ್ಲ ನಿಮ್ಮ ಹತ್ರನೇ ಬಿಡ್ಬಿಡ್ತೀನಿ, ಸುಮಾರು ಜನ ನೀವ್ ಎಲ್ಲೆಲ್ಲಿ ಹೋಗ್ಬೇಕು ಅಲ್ಲಿ ಕರ್ಕೊಂಡು ಹೋಗಿ ಹೇಳ್ತಾರೆ, ಅವ್ರನ್ನೆಲ್ಲದ ಕರ್ಕೊಂಡು ಹೋಗ್ತದ. ಹಂಗಾಗಿ ಕೆಲವ್ರಿಗೆ ಆಸಕ್ತಿ ಇರ್ತದೆ. ಇವತ್ತು ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ಸ್ಕೂಲ್ ಮಾರ್ಕ್ಸ್, 4 ಗೋಡೆಯ ನಡುವೆ ಶಿಕ್ಷಣ ನಡೀತಾ ಇದೆ. ಇದು ನಮ್ದು ಬಯಲು ಆಲಯ, ಇದು ನಾವು ಹೊರಗಡೆ ಕಲಿಯುವಂಥದ್ದು. ಇವತ್ತು ಚೆನ್ನಾಗಿ ಹುಡುಗ ಹಾಡು ಹೇಳ್ತಾ ಇರ್ತಾನೆ, ಮಾರನೇ ದಿವಸ ಯಾವ್ದ್ರಲ್ಲಾದ್ರೂ ಒಂದು ಕಡಿಮೆ ಮಾರ್ಕ್ಸ್ ಬಂತು ಅಂದ್ರೆ ಇವನಲ್ಲಿ ದೇವನಂತ ಹೋಗಿ ಮಾರ್ಕ್ಸ್ ಹಂಗಾಗಿ ಇವನು ಆಡೋದು ಬೇಡ, ಎತ್ತದು ಬೇಡ. ಎಲ್ಲ ಪೋಷಕರು ಏನಾಗಿದೆ, ಮಾರ್ಕ್ಸ್ ಬಿಟ್ಬಿಟ್ಟಿದ್ದಾರೆ. ಮಾರ್ಕ್ಸ್ ಗಿಂತ ದೊಡ್ಡದು ಯಾವ್ದು ಅಂದ್ರೆ ಈ ತರ ಸಹಪಾಠಿ ಚಟುವಟಿಕೆಗಳಿದೆಯಲ್ಲ, ಇದು ಜೀವನದ ಅನುಭವವನ್ನ ಕಲಿಸುತ್ತೆ. ಮಕ್ಕಳು ತಮ್ಗೆ ಗೊತ್ತಿಲ್ದಂಗೆನೆ ಅವರು ವ್ಯಕ್ತಿತ್ವ ವಿಕಸನ ಆಗೋದಕ್ಕೆ ಕಾರಣ ಯಾವುದು ಅಂದ್ರೆ ಈ ತರ ಚಟುವಟಿಕೆಗಳು, ಹಾಡು, ಕುಣಿತ, ಕ್ರೀಡೆ ಇವೆಲ್ಲವೂ ಕೂಡ. ಹಂಗಾಗಿ ಮಕ್ಳಿರ್ಲಿ, ಸ್ಟೂಡೆಂಟ್ಸ್ ಇರ್ಲಿ, ಇವರೆಲ್ಲರೂ ಕೂಡ ಇದು ಹೆಚ್ಚು ಇದಕ್ಕೂ ಒತ್ತು ಕೊಡ್ಬೇಕು, ಪಟ್ಟಿಗೂ ಒತ್ತು ಕೊಡ್ಬೇಕು. ಇವೆರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಯ್ತು ಅಂದ್ರೆ ಜೀವನದಲ್ಲಿ ಅವರು ಯಶಸ್ಸು ಕಾಣ್ತಾರೆ. ಈಗ ನಾನು ಒಬ್ಬ ವಿದ್ಯಾರ್ಥಿಯಾಗಿ ಜಾನಪದ ಲೋಕದಲ್ಲಿ ಅಥವಾ ಜಾನಪದ ಕಾರ್ಯಕ್ರಮಗಳಲ್ಲಿ ಬೆಳಿಬೇಕು, ಓದ್ಬೇಕು ಅನ್ನೋದಾದ್ರೆ ಏನ್ ತರದ ವಿದ್ಯಾಭ್ಯಾಸ ಮಾಡ್ಬೇಕು ಅಂತ ಹೇಳ್ತೀರಾ? ಮೊದಲು ಆಸಕ್ತಿ ಇರ್ಬೇಕು. ಹಾಗಾಗಿ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಜಾನಪದಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ಅಧ್ಯಯನ ಇದೆ. ಅದೇ ರೀತಿ ನಾನು ಈಗ ಜಾನಪದ ವಿಶ್ವವಿದ್ಯಾನಿಲಯ ಹಾವೇರಿನಲ್ಲಿದೆ, ನಮ್ದು ಬೆಟ್ಟಗುಡಿ. ಪ್ರಾದೇಶಿಕ ಕೇಂದ್ರ ಮೈಸೂರಿನಲ್ಲಿದೆ. ಮೈಸೂರು ಕೇಂದ್ರದ ಸಂಯೋಜನಾ ಅಧಿಕಾರಿಯಾಗಿ ನಾನು ಕೆಲಸ ಮಾಡ್ತೀನಿ. ನಮ್ಮಲ್ಲಿ ಕಂಸಾಳೆ ಮತ್ತು ಡೊಳ್ಳು ಕುಣಿತ ಸರ್ಟಿಫಿಕೇಟ್ ಕೊಡ್ತಿದೆ. ಯೋಗ ಶಿಕ್ಷಣ ಮತ್ತು ಜನಪದ ಪ್ರಮುಖೋದ್ಯಮ ಡಿಪ್ಲೊಮಾ ಕೊಡ್ತಿದೆ. ಜನಪದ ಮತ್ತು ಕನ್ನಡ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ. ಯಾರಿಗೆ ಈ ತರ ಆಸಕ್ತಿ ಇರ್ತದೆ, ಜನಪದ ಓದ್ಬೇಕು, ಕಲಿಬೇಕು ಅನ್ನೋರು ನಮ್ಮಲ್ಲಿ ಬಂದು ಅಭ್ಯಾಸ ಮಾಡ್ಬೋದು, ಓದ್ಬೋದು. ನಾವು ಅವ್ರಿಗೆ ಪಾಠ ಪ್ರವಚನ ಮಾಡಿ ಅವ್ರಿಗೆ ಎಕ್ಸಾಮ್ಸ್ನೆಲ್ಲ ಕಂಡಕ್ಟ್ ಮಾಡಿ ನಮ್ಮ ವಿಶ್ವವಿದ್ಯಾನಿಲಯದಿಂದ ಅವ್ರಿಗೆ ಬಹಳ ಮೂಲ್ಯಯುತವಾದಂತ ಒಂದು ಸರ್ಟಿಫಿಕೇಟ್ ಅನ್ನ ಅವ್ರಿಗೆ ಕೊಡ್ತೀವಿ. ಆ ಸರ್ಟಿಫಿಕೇಟ್ ಇಟ್ಕೊಂಡು ಅವ್ರ ಜೀವನವನ್ನ ರೂಪಿಸ್ಬೋದು. ಅಥವಾ ನಮ್ಮಲ್ಲಿ ಈಗಾಗಲೇ ಡೊಳ್ಳು ಕುಣಿತ ಕಂಸಾಳೆ ಈ ಸರ್ಟಿಫಿಕೇಟ್ ಅನ್ನು ಇಟ್ಕೊಂಡು ಡ್ಯಾನ್ಸ್ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ಗಳಲ್ಲಿ, ಬೇರೆ ಬೇರೆ ಸ್ಕೂಲ್ಗಳಲ್ಲಿ ತಿಂಗಳಿಗೆ 25,000-30,000 ರೂಪಾಯಿ ಸಂಬಳ ತಗೊಳ್ತಾ ಇದ್ದಾರೆ. ಹಂಗಾಗಿ ಇವತ್ತೆಲ್ಲಾ ಶಾಲೆಗಳಲ್ಲೂ ಕೂಡ ಒಬ್ಬ ಫೋಕ್ ಡ್ಯಾನ್ಸರ್ ಬೇಕು, ಒಬ್ಬ ಫೋಕ್ ಹೇಳ್ಕೊಡುವಂತಹ ಕತೆ ಹೇಳ್ಕೊಡೋರು ಬೇಕು, ನಾಟಕ ಹೇಳ್ಕೊಡೋರು ಬೇಕು, ಡ್ಯಾನ್ಸ್ ಹೇಳ್ಕೊಡೋರು ಬೇಕು. ಈಗ ಬಹಳ ಅನಿವಾರ್ಯವಾಗಿ ಬೇಕಾಗ್ತದೆ. ಹಂಗಾಗಿ ನಮ್ಮಲ್ಲಿ ಈ ತರ ಅಧ್ಯಯನಗಳ ಇದಿದೆ, ವಿಷಯಗಳು. ಇದನ್ನ ನಮ್ಮ ವಿದ್ಯಾರ್ಥಿಗಳು ಇದನ್ನ ಅಧ್ಯಯನ ಮಾಡ್ಬಿಟ್ಟು ಅದನ್ನ ಅವರು ಅವ್ರ ಜೀವನವನ್ನ ಇದರಿಂದಾನೇ ರೂಪಿಸ್ಕೋಬಹುದು. ಅಷ್ಟು ಅವಕಾಶಗಳು ಗೊತ್ತಿದೆ. ಸರ್, ಈಗ ಡಿಪ್ಲೊಮಾ ಅಂತ ಹೇಳಿದ್ರಿ, ಈ ಕೋರ್ಸ್ ಮಾಡುವಾಗ ಏನೇನ್ ಸಬ್ಜೆಕ್ಟ್ಸ್ ಗಳು ಅಂದ್ರೆ ಏನೇನ್ ತರ ಬರುತ್ತೆ? ಈಗ ನಮ್ಗೆ PUC ಅಲ್ಲಿ ನಾವು ಕಾಮರ್ಸ್ ತಗೊಂಡ್ರೆ ಈ ತರ ಸಬ್ಜೆಕ್ಟ್ ಅಂತ ಇರುತ್ತೆ, PCMB ಅಂದ್ರೆ ಈ ತರ ಸಬ್ಜೆಕ್ಟ್ಸ್ ಗಳು ಬರುತ್ತೆ ಅಂತ. ಸೊ ಇದ್ರಲ್ಲೂ ಏನಾದ್ರು ಆತರ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ ಅಂತ ಇರುತ್ತೆ? ನಮ್ಮಲ್ಲಿ ಕಂಸಾಳೆ ಸರ್ಟಿಫಿಕೇಟ್ ಕೋರ್ಸ್, ಡೊಳ್ಳು ಸರ್ಟಿಫಿಕೇಟ್ ಕೋರ್ಸ್ ಅಂತಿದೆ. ಅದ್ರಲ್ಲಿ ಪ್ರಾಕ್ಟಿಕಲ್ಲು ಇದೆ. ಪ್ರಾಕ್ಟಿಕಲ್ ನಲ್ಲಿ ನಾವು ಅವರಿಗೆ ಕುಣಿಯೋದು ಹೆಂಗೆ, ಹೆಜ್ಜೆ ಹೆಂಗೆ, ಮೂಲ ಹೆಜ್ಜೆ ಹೆಂಗೆ, 1 ಹೆಜ್ಜೆ, 2 ಹೆಜ್ಜೆ, 3 ಹೆಜ್ಜೆ, 4 ಹೆಜ್ಜೆ, ಬೇರೆ ಬೇರೆ ಹೆಜ್ಜೆಗಳಿವೆ. ಆ ಹೆಜ್ಜೆಗಳನ್ನ ಹೇಳ್ಕೊಡ್ತೀವಿ. ಆಮೇಲೆ ಕಾಸ್ಟ್ಯೂಮ್ ಹೆಂಗ್ ಮಾಡ್ಕೋಬೇಕು, ಇದನ್ನೆಲ್ಲ ಹೆಂಗೆ, ಪೇಟೆ ಎಲ್ಲ ಹೆಂಗ್ ಕಟ್ಕೋಬೇಕು, ಕಂಬಳಿಗಳನ್ನ ಹೆಂಗ್ ಕಟ್ಕೊಡ್ಬೇಕು, ಇವುಗಳನ್ನೆಲ್ಲ ಪ್ರಾಕ್ಟಿಕಲ್ ಅಲ್ಲಿ ಹೇಳ್ಕೊಡ್ತೀವಿ. ಇನ್ನು ಥಿಯರಿನಲ್ಲಿ ಡೊಳ್ಳು ಹೇಗೆ ಕೊಡ್ತು, ಇತಿಹಾಸ, ಆಮೇಲೆ ಡೊಳ್ಳನ್ನ ಇವತ್ತಿನ
ಆಧುನಿಕ ಜಗತ್ತಿನಲ್ಲಿ ಡೊಳ್ಳು ಕಲಾವಿದ ಹೇಗೆ ಜೀವನಿಸಬಹುದು ಈ ತರದ್ದು ಎಲ್ಲ ನಾವು ಕಲಾವಿದರನ್ನೇ ಕರ್ಸ್ಬಿಟ್ಟು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಹೋಗ್ತೀವಲ್ಲ. ನೀವು ನನ್ನನ್ನು ಹೆಂಗೆ ನೀವು ಇಂಟರ್ವ್ಯೂ ಮಾಡ್ತಿದ್ರೋ ಈ ತರ ಇಂಟ್ರಾಕ್ಟ್ ಮಾಡ್ತಾ 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 ಹೋಗ್ತೀವಿ. ಆಮೇಲೆ ಕಲಾವಿದನ ಯಾರೋ ಬಹಳ ಒಳ್ಳೆ ಕಲಾವಿದನ ಹೋಗಿ ಲೇಖನ ಬರೀರಿ ಅಂತ ಹೇಳ್ತೀವಿ, ಒಂದು ಡೆಸರ್ಟೇಷನ್ ಮಾಡಕ್ ಹೇಳ್ತೀವಿ, ಒಂದು ವಿಡಿಯೋ ಮಾಡ್ಕೊಂಡು ಬನ್ನಿ ಅಂತ ಹೇಳ್ತೀವಿ. ಅವರು ಯಾರು ಕಲಾವಿದರು ಹಾಡೋರು ಇತ್ತು ಅಂದ್ರೆ ಅವರು ಇದನ್ನ ಹಾಡ್ತಾರದನ್ನೆಲ್ಲ ಕಲೆಕ್ಟ್ ಮಾಡಿದ್ರು. ಹಿಂಗೆ ಅವ್ರಿಗೆ ಇಷ್ಟಿಷ್ಟು ಮಾರ್ಕ್ಸ್ ಗಳೆಲ್ಲ ಇರ್ತವೆ. ಅವ್ರಿಗೆ ಎಕ್ಸಾಮ್ಸ್ನೆಲ್ಲ ನಾವು ಕಾಂಟ್ಯಾಕ್ಟ್ ಮಾಡಿ ಅವ್ರ ಅಂಕವನ್ನ ಅವ್ರಿಗೆ ಕೊಡ್ತೀವಿ. ಅವರು ಕೂಡ ನಮ್ಮ ವಿದ್ಯಾರ್ಥಿಗಳು ಜಾನಪದ ಕ್ಷೇತ್ರದಲ್ಲೇ ಉಳಿಬೇಕು ಬೆಳಿಬೇಕು ಅನ್ನೋ ಹಾಗೆ ನಾವು ಅವ್ರನ್ನ ತಯಾರು ಮಾಡ್ತೀವಿ. ಇದು ಎಷ್ಟು ತಿಂಗಳ ಕೋರ್ಸ್ ಅಥವಾ ವರ್ಷಗಳ ಕೋರ್ಸ್? ಇದು 9 ತಿಂಗಳು ಕೋರ್ಸ್. ಅಂದ್ರೆ ನಮ್ಗೆ ಎಕ್ಸಾಮ್ ಮಾಡಿ ಅವ್ರಿಗೆ ಸರ್ಟಿಫಿಕೇಟ್ ತಲುಪಿಸೋದು 1 ವರ್ಷ. ಅಂದ್ರೆ 1 ವರ್ಷದ ಕೋರ್ಸು. ಹೆಚ್ಚೇನಿಲ್ಲ, 1,000 ರೂಪಾಯಿ ಇದರ ಫೀಸು SC/ST ವಿದ್ಯಾರ್ಥಿಗಳಿಗಾದ್ರೆ. ಇನ್ನು ಅದರ್ ವಿದ್ಯಾರ್ಥಿಗಳಿಗಾದ್ರೆ 1,500 ರೂಪಾಯಿ ಫೀಸ್ ಇರ್ತದೆ. ಹೆಚ್ಚು ಜಾಸ್ತಿ ಹಣನೂ ಇಲ್ಲ. 1 ವರ್ಷಕ್ಕೆ 1,000 ರೂಪಾಯಿ ಆರಾಮಾಗಿ ನಮ್ಮಲ್ಲಿ ಬಂದು ವಿದ್ಯಾರ್ಥಿಗಳು ಜನಪದ ಜೀವನವನ್ನ ಮಾಡ್ಬೋದು. ಆಮೇಲೆ ಇಲ್ಲಿ ಕಂಸಾಳೆನೂ ಕಲಿತಾರೆ, ಈ ಕಡೆ ಡೊಳ್ಳು ಕಲಿತಾರೆ, ಆಮೇಲೆ ಹಾಡುಗಳೆಲ್ಲ ಕಲಿತಾರೆ. ಈ ಒಂದು ಸಾಂಸ್ಕೃತಿಕ ಕೇಂದ್ರವಾಗಿ ನಮ್ದು ಮೈಸೂರಿನಲ್ಲಿದೆ. ಸರ್, ಈ ಒಂದು ಜಾನಪದ ಅಧ್ಯಯನವನ್ನ ಬೇರೆ ಒಂದು ಕೋರ್ಸ್ಗಳನ್ನ ಮಾಡ್ತಾ, ಈಗ ನಾನು ಬೇರೆ BBM BCA ಏನೋ ಡಿಗ್ರಿ ಮಾಡ್ತಾ ಇದನ್ನು ಮಾಡಬಹುದಾ? ಮಾಡ್ಬೋದು. ನಮ್ಮಲ್ಲಿ ವಯಸ್ಸಿನ ಅಂತರವೇ ಇಲ್ಲ. ನಮ್ಮ ಜನಪದ ವಿಶ್ವವಿದ್ಯಾಲಯದಲ್ಲಿ SSLC ಆಗಿದ್ರೆ ಸಾಕಷ್ಟೇ, ಅದು ಏನ್ ಬೇಕಾಗಿಲ್ಲ. ಆದ್ರೂ ಒಂದು ಮಾನದಂಡವಾಗಿ SSLC ಅನ್ನ ಇಟ್ಕೊಂಡಿದೀವಿ. SSLC ಯಾರು ನಮ್ಮಲ್ಲಿ ಪಾಸ್ ಆಗಿರ್ತಾರೆ 3rd ಕ್ಲಾಸ್ ಆದ್ರೂ ಪರವಾಗಿಲ್ಲ, ಅವರು ನಮ್ಮಲ್ಲಿ ಬಂದು ಅಧ್ಯಯನವನ್ನ ಯಾವುದೇ ವಯಸ್ಸಿನವರಾಗಿ 75 ವರ್ಷದವ್ರು ಬಂದು ನಮ್ಮಲ್ಲಿ ಇದು ಮಾಡಿದ್ದಾರೆ. ನಮ್ಮಲ್ಲಿ ರಿಟೈರ್ಡ್ ಆಫೀಸರ್ಸ್ ಗಳೆಲ್ಲ ನಮ್ಮಲ್ಲಿ ಅಧ್ಯಯನ ಮಾಡ್ತಿದ್ದಾರೆ. ಸರ್, ನಮ್ಮ ದೇಶದಲ್ಲದೆ ಹೊರದೇಶದಲ್ಲೂ ಕೂಡ ಈ ನಮ್ಮ ಜಾನಪದ ಅಧ್ಯಯನ ಮಾಡಿ ಜಾನಪದ ಬಗ್ಗೆ ಕಲೆಗಳ ಬಗ್ಗೆ ಒಲವು ಜಾಸ್ತಿ ತೋರಿಸ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ. ಸೊ ನೀವು ಹೊರದೇಶಕ್ಕೆಲ್ಲ ಹೋಗಿದ್ದೀರಾ, ಸೊ ಅದ್ರ ಬಗ್ಗೆ ಹೇಳೋದಾದ್ರೆ? ಒಂದು ದೇಶದ ಒಂದು ಸಾಂಸ್ಕೃತಿಕ ಅಥವಾ ಒಂದು ಸಂಸ್ಕೃತಿಯನ್ನ ಬಿಂಬಿಸೋದು ಯಾವುದು ಅಂದ್ರೆ ಅಲ್ಲಿ ಜನಪದ. ನಾನು ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿದ್ದೀನಿ, ಬೇರೆ ಬೇರೆ ದೇಶಗಳಿಗೆಲ್ಲ ಹೋಗಿದ್ದೀನಿ. ಜನಪದ ಕಲಾವಿದರನ್ನ ಕರ್ಕೊಂಡ್ಬಂದು ಅಲ್ಲಿ ಅಧ್ಯಕ್ಷರಾಗಿರ್ಲಿ, ಅಲ್ಲಿಯ ಯಾರು ಇರ್ತಾರೆ ಅವ್ರ ಮುಂದೆ ನಮ್ಮ ಕಲೆಗಳನ್ನ, ನಮ್ಮ ದೇಶದ ಕಲೆಗಳನ್ನ ಅವ್ರ ಮುಂದೆ ಪ್ರದರ್ಶನ ಮಾಡ್ತಾರೆ. ನೋಡಿ, ಬೇರೆ ಯಾವ್ದಾರ ಕರಿಬೋದಾಯ್ತು, ಆದ್ರೆ ಜನಪದವನ್ನೇ ಕರೀತಾರೆ. ಅಂದ್ರೆ ನಮ್ಮ ದೇಶದ ಸಂಸ್ಕೃತಿ ಯಾವ್ದಂದ್ರೆ ಜನಪದ. ಹಂಗಾಗಿ ಜನಪದದಲ್ಲಿ ಏನಿಲ್ಲ, ಜನಪದ ಹಾಡುಗಳಿವೆ, ಜನಪದ ಕುಣಿತಗಳಿವೆ, ಜನಪದ ಒಗಟುಗಳಿವೆ, ಜನಪದ ಗಾದೆಗಳಿವೆ, ಜನಪದ ಹಾಡುಗಳಿವೆ. ಹೀಗೆ ಎಲ್ಲವನ್ನೂ ಒಳಗೊಂಡೈತಿ ಜನಪದ ಅನ್ನೋದು. ಹಂಗಾಗಿ ಇಡೀ ನಮ್ಮ ಭಾರತದಲ್ಲಿ ತಳ ಸಮುದಾಯದಿಂದ ಹಿಡಿದು ಮೇಲ್ವರ್ಗದವರು ಕೂಡ ಜನಪದ ಬೇರೆ ಬೇರೆ ತರದ ಜನಪದಗಳಿವೆ. ಹಂಗಾಗಿ ಎಲ್ಲಾ ಜನಪದಗಳನ್ನ ಒಂದು ಒಗ್ಗೂಡಿಸುವಂತ ಒಂದು ಶಕ್ತಿ ಇರೋದು, ಅಂದ್ರೆ ಎಲ್ಲಾ ಜನರನ್ನ ಒಗ್ಗೂಡಿಸುವಂತ ಶಕ್ತಿ ಇರೋದು ಜನಪದಕ್ಕೆ ಮಾತ್ರ. ಯಾವ್ದೇ ತಾರತಮ್ಯ ಇಲ್ಲ, ಯಾವುದೇ ಭಿನ್ನ ಭೇದ ಇಲ್ಲ. ಹಂಗಾಗಿ ಜನಪದಕ್ಕೆ ಯಾವುದೇ ಜಾತಿ ಭೇದನೂ ಇಲ್ಲ, ಧರ್ಮನೂ ಇಲ್ಲ. ಸರ್, ಒಬ್ಬ ಕಲಾವಿದನಾಗೋದು ಎಷ್ಟು % ಈಸಿ, ಎಷ್ಟು % ಕಷ್ಟ ನಿಮ್ ಪ್ರಕಾರ? ಆ ಕಲಾವಿದ ಅಂತ ಅನ್ನಿಸ್ಕೊಳಕ್ಕೆ, ಕಲಾವಿದ ಅಂತ ಅನ್ಸ್ಕೋಬೇಕಾದ್ರೆ ಅದಕ್ಕೆ ಡೆಡಿಕೇಶನ್ ಬೇಕು, ಬಹಳ ಮುಖ್ಯ. ಒಂದು ಕಮಿಟ್ಮೆಂಟ್ ಬೇಕು, ಒಂದು ಬದ್ಧತೆ ಬೇಕು. ದುಡ್ಡಿಗೆ ತಮ್ಮನ್ನ ತಾವು ಮಾರ್ಕೊಳ್ಳೋಕ್ಕಿಂತ ಇನ್ನೊಬ್ರಿಗೆ ಕಲಿಸ್ತಾ ಒಂದು ಸಂಸ್ಕೃತಿ ಹಂಚೋದಿದೆಯಲ್ಲ, ಅದು ಬಹಳ ಪುಣ್ಯದ ಕೆಲಸ. ಹಂಗಾಗಿ ಇದು ಬಹಳ ಕಷ್ಟ ಇದನ್ನ ಬ್ಯಾಲೆನ್ಸ್ ಮಾಡೋದು. ಅದನ್ನ ಅವಾಗ್ಲೇ ಒಬ್ಬ ವ್ಯಕ್ತಿ ಒಬ್ಬ ಸಿದ್ಧಾಂತ ಇರಬೇಕು ಅಂತ, ಆ ಸಿದ್ಧಾಂತವನ್ನ ಬಿಟ್ಟು ಎಲ್ಲೂ ಹೋಗ್ಬಾರ್ದು. ಆ ಚೌಕಟ್ಟು ಒಳಗಡೆನೆ ನಾವು ಒಂದು ಜಾನಪದ ಹಾಡನ್ನ ಈ ಕಡೆ ಜೈಲು ಕೈದಿಗಳಿಗೂ ಕಲಿಸ್ಬೇಕು, ನಮ್ಮ ಸ್ಲಮ್ ನಲ್ಲಿರುವಂತಹ ವಿದ್ಯಾರ್ಥಿಗಳಿಗೂ ಕಲಿಸ್ಬೇಕು, ಇಂಟರ್ನ್ಯಾಷನಲ್ ಸ್ಕೂಲ್ ನ ಕಲಿತಾರಲ್ಲ ಮಕ್ಕಳು ಅವ್ರಿಗೂ ಕಲಿಸ್ಬೇಕು. ಈ ತರ ಮನೋಭಾವನೆಯನ್ನ ಇಟ್ಕೋಬೇಕು. ಬಹಳ ಮುಖ್ಯವಾಗಿ ಸೇವಾ ಮನೋಭಾವನೆ ಅನ್ನೋದು ಅವ್ರ ಮನಸ್ಸಿನಲ್ಲಿ ಇರ್ಬೇಕು. ಯಾಕಂದ್ರೆ ಕೆಲವು ಎಲ್ಲಿ ದುಡ್ಡು ಸಿಗುತ್ತೆ ಅಲ್ಲಿ ಮಾಡ್ಬೇಕಾಗತ್ತೆ, ಏನ್ ದುಡ್ಡು ಸಿಗಲ್ಲ ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ. ಈಗಲೂ ನಾನು ಅರಕಲಗೂಡಿನಲ್ಲಿ ಒಂದು 7-8 ವರ್ಷದಿಂದ ಹಾರೋಣಬ್ಬ ಮಕ್ಕಳ ಬೇಸಿಗೆ ಶಿಬಿರ ಅಂತ ಮಾಡ್ತಿದ್ದೀನಿ. ಅಲ್ಲಿ ಸ್ಲಮ್ ಮಕ್ಕಳಿಗೆ ನಾವು ಫ್ರೀಯಾಗಿ ಹೇಳ್ಕೊಡ್ತೀವಿ, 1 ರೂಪಾಯಿ ಇಸ್ಕೊಳ್ಳಲ್ಲ. ಇನ್ನು ಬೇರೆ ಮಕ್ಕಳಾದ್ರೆ ಅವ್ರ ಹತ್ರ ಒಂದು 500 ರೂಪಾಯಿ 600 ರೂಪಾಯಿ ಇಸ್ಕೊತೀವಿ. ಯಾಕೆಂದ್ರೆ ಪಟ್ಟಣ ಅಂದಿದ ತಕ್ಷಣನೇ ಇಲ್ಲಿ ಬಹಳ ಅವಕಾಶಗಳಿದೆ ಮಕ್ಕಳಿಗೆ. ಏನು ಡ್ಯಾನ್ಸ್ ಕ್ಲಾಸ್ ಕಲಿಸ್ತಾರೆ, ಮ್ಯೂಸಿಕ್ ಕ್ಲಾಸ್ ಕಲಿಸ್ತಾರೆ, ಡ್ರಾಮಾ ಎಲ್ಲದಕ್ಕೂ ಕಲಿಸ್ತಾರೆ. ಆದ್ರೆ ಹಳ್ಳಿ ಮಕ್ಕಳು ಬಹಳ ಪ್ರತಿಭಾವಂತರು, ಅವ್ರಿಗೆ ಅವಕಾಶನೇ ಇಲ್ಲ. ಹಂಗಾಗಿ ನಾನು ಗ್ರಾಸ್ ರೂಟ್ ಅಲ್ಲಿ ಕೆಲಸ ಪಡ್ಬೇಕು ಅಂದ್ಬಿಟ್ಟು ನಮ್ಮೂರು
ಅಕ್ಕನ ಹುಡುಗಿ ಹೋಗಿ 15 ದಿವಸ 20 ದಿವಸ ನಾನು ಅಲ್ಲೇ ಇದ್ದು ಅಲ್ಲಿ ಮಕ್ಕಳಿಗಂತ ನೆನೆ ಹಾರೋಣ ಹಬ್ಬ ಮಕ್ಕಳ ಬೇಸಿಗೆ ಶಿಬಿರವನ್ನ ಮಾಡಿ ಅಲ್ಲಿ ಮಕ್ಕಳಿಗೆ ಕಂಸಾಳೆ ಪೂಜೆ ಕೊಟ್ಟ ಪಟ್ಟ ರಂಗೋಲಿ ಕೊಟ್ಟ ಎಲ್ಲವನ್ನ ಕಲಿಸ್ತೀನಿ. ಮುಸ್ಲಿಂ ಮಕ್ಕಳಿಗೆ ದಲಿತ ಮಕ್ಕಳಿಗೆ ₹1 ತಗೊಳ್ಳೋದಿಲ್ಲ, ಫ್ರೀಯಾಗಿ ಹೇಳ್ತೀನಿ. ಸರ್, ಇಷ್ಟೊಂದೆಲ್ಲ ನಡೆಸ್ತಾ ಇದ್ದೀರಾ, ಇದಕ್ಕೆ ಒಂದು ಬೆನ್ನೆಲುಬು ಅಂದ್ರೆ ಫ್ಯಾಮಿಲಿ. ನಿಮ್ಮ ಫ್ಯಾಮಿಲಿಯ ಕಿರುಪರಿಚಯ ಸರ್. ನನ್ನ ತಂದೆ ಹೆಸರು KT ಕೇಶವಯ್ಯ, ನನ್ನ ತಾಯಿ ಹೆಸರು ಕಾಳಮ್ಮ, ನನ್ನ ಹೆಂಡತಿ ಪುಷ್ಪ. ನಿಜಕ್ಕೂ ನನ್ನ ಹೆಂಡತಿ ನನ್ನ ಮದುವೆಗೆ 6 ವರ್ಷ ಆಯ್ತು. ಒಂದ್ ದಿವಸನೂ ಕೂಡ ನಾನು 12 ಗಂಟೆಗೆ ಹೋಗ್ಲಿ ಬಾಗಿಲು ತೆಗಿತಾಳೆ, ಬೆಳಗಿನ ಜಾವ 5 ಗಂಟೆಗೆ ಹೋಗ್ಲಿ ಬಾಗಿಲು ತೆಗಿತಾಳೆ. ಈಗ ತರ ನಾನು ಬೆಂಗಳೂರಿಗೆ ಬಂದೆ, ಈಗ ಮುಗಿಸ್ಕೊಂಡು ನಾನು ಆಕಳು ಹೋಗ್ತೀನಿ, ಹೋದ್ರೆ ಬಾಗಿಲು ನಿಜವಾಗ್ಲೂ ಬಹಳ ಸೌಮ್ಯವತಿ ನನ್ನ ಹೆಂಡತಿ. ಮನೆಯಲ್ಲಿ ಆತರ ಒಳ್ಳೆ ವಾತಾವರಣ ಇರೋದ್ರಿಂದ ನೀವು ಎಲ್ಲಾರ ಹೋಗಿ ನಿಮ್ ಕೆಲಸವನ್ನ ಚೆನ್ನಾಗಿ ಮಾಡಿ, ಮನೆ ಬಗ್ಗೆ ಏನು ಯೋಚನೆ ಮಾಡಬೇಡಿ, ನಿಮ್ಗೆ ಏನ್ ಕೆಲಸ ಇದೆ ಮಾಡ್ಕೊಂಡು ಆತರ ನಮ್ಗೆ ಮನೇಲಿ ಧೈರ್ಯವನ್ನ ತುಂಬ್ತಾಳೆ ನನ್ನ ಹೆಂಡತಿ. ನನ್ನ ಮಗಳು ತಾನ್ಯ, ಈಗ 5 ವರ್ಷದ ಮಗಳು. ಹಂಗಾಗಿ ನನ್ಗೆ ಮನೇಲೇ ಈ ತರದ್ದು ಒಂದು ಧೈರ್ಯ ಇರೋದ್ರಿಂದ, ಶಕ್ತಿ ಇರೋದ್ರಿಂದ ನಾನು ಎಲ್ಲಿ ಹೋಗ್ತೀನಿ ಅಲ್ಲೆಲ್ಲ ಒಳ್ಳೆ ಹೆಸರುಗಳನ್ನ ತಗೊಂಡ್ ಬರ್ತಾನೆ ಇದೀನಿ. ಈಗ ಹೋಗ್ತೀನಿ, ಮನೆಗೆ ಹೋಯ್ತು ಅಂದ್ರೆ ಸಾಕು, ಇಷ್ಟು ಹಾರ ಶಾಲು ಎಲ್ಲ ತಗೊಂಡ್ ಹೋಗ್ತೀನಿ. ನನ್ನ ಹೆಂಡತಿ ಎಷ್ಟು ದುಡ್ಡು ತಂದಿರುತ್ತೆ ಯಾವ್ದು ಕೇಳಿಲ್ಲ ಇದುವರೆಗೂ. ಆ ಜನಗಳು ಕೊಟ್ಟಿರ್ತಾರಲ್ಲ ಹಾರ, ಆ ಮೆಮೆಂಟೋಗಳು ತಕೊಂಡೋಗಿ ನನ್ನ ಮನೆ ಮೇಲ್ಗಡೆ ಇಟ್ಟಿದ್ದೀನಿ. ನಾನು ಜನರು ಕೊಟ್ಟಿರುವಂತ ಆ ಪ್ರೀತಿನ ನೋಡ್ಬಿಟ್ಟು ನಾನು ಬಹಳ ಸಂತೋಷ ಪಡ್ತೀನಿ. ದುಡ್ಡು ಎಲ್ಲಿ ಬರುತ್ತೆ ಅಲ್ಲಿ ಇಸ್ಕೊಳ್ತೀನಿ, ಯಾರು ಕೊಡ್ತಾರೆ ಅದನ್ನ ಇಸ್ಕೊಳ್ತೀನಿ. ದುಡ್ಡಿಲ್ಲ ಅಂದ್ರೆ ಏನು ಮಾಡಕ್ಕಾಗೋದಿಲ್ಲ, ಯಾವಾಗ್ಲೂ ಬರುತ್ತೆ ಅಲ್ಲಿ ಇನ್ನೊಂದು ಅವಕಾಶಕ್ಕೋಸ್ಕರ ನಾನು ಕಾಯ್ತಿರ್ತೀನಿ. ಆರೋಗ್ಯವನ್ನ ನನ್ನ ಹೆಂಡತಿ ನನ್ನ ನಡೆಸೋಳು. ಹಂಗಾಗಿ ನನ್ಗೆ ಮಾತ್ರೆ ಕೊಡೋದಿರ್ಬೋದು, ಅಥವಾ ನೀರು ಕೊಡೋದಿರ್ಬೋದು, ಬಿಸಿನೀರು ಕೊಡೋದಿರ್ಬೋದು, ಊಟ ತಿಂಡಿ ಎಲ್ಲವನ್ನ ನನ್ನ ಚೆನ್ನಾಗಿ ನೋಡ್ಕೊತಿರೋದು ನನ್ನ ಕುಟುಂಬ. ಆ ಕುಟುಂಬದಲ್ಲಿ ಒಳ್ಳೆ ವಾತಾವರಣ ಇರೋದ್ರಿಂದ ನಾನು ಇವತ್ತು ಇಷ್ಟೊಂದು ಜರ್ನಿ ಮಾಡ್ತೀನಿ. ನಾನು ಈ ಮೂಲಕ ನನ್ನ ಹೆಂಡತಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸರ್, ಈ ಒಂದು ಕಾರ್ಯಕ್ರಮದಲ್ಲಿ ಕಡೆಯ ಪ್ರಶ್ನೆ, ಸುಮಾರು ಜನ ಹೇಳ್ತಾರೆ ಕಲಾವಿದರಾಗಿದ್ರೆ ಬದುಕು ನಡೆಸೋದೇ ತುಂಬಾ ಕಷ್ಟ, ಅಂಥವ್ರಿಗೆಲ್ಲ ನೀವು ಮಾದರಿಯಾಗಿದ್ದೀರಾ. ಆ ಒಂದು ಕಲಾವಿದ ಆಗ್ಬೇಕು ಅನ್ನೋ ಒಂದು ಆಸೆ ಹುಮ್ಮಸ್ಸಿದ್ದು ಎಲ್ಲೋ ಒಂದ್ ಕಡೆ ಬೇಡಪ್ಪ ಜೀವನ ಕಷ್ಟ ಆಗೋದು, ಯಾಕೆ ಜೀವನ ಕಷ್ಟ ಮಾಡ್ಕೊಳ್ಳೋದು ಅಂತ ಹಿಂದೇಟ್ ಹಾಕ್ತಾ ಇರೋರಿಗೆ ನಿಮ್ಮ ಕಡೆಯ ಮಾಡಿ, ಅದರಲ್ಲೂ ಜಾನಪದ ಕ್ಷೇತ್ರದಲ್ಲಿ. ನಾನು ಮಹಾರಾಜ ಕಾಲೇಜ್ ಆದ ನಂತರ ME ಸೇರ್ಕೊಂಡೆ. ME ಆಗಿದ ಕಣ B.Ed ಮಾಡಿದೆ. B.Ed ಮಾಡಿದೆ, ನಂತರ M.Ed ಸೇರ್ಕೊಂಡೆ. M.Ed ಆದ್ಮೇಲೆ ನಾನು ಸೋಮಾನಿ B.Ed ಕಾಲೇಜ್ನಲ್ಲಿ 5 ವರ್ಷ ಲೆಕ್ಚರ್ ಆಗಿ ಕೆಲಸ ಮಾಡಿದೆ. ಕೆಲಸವನ್ನ ಮಾಡ್ತಾ ಇರ್ಬೇಕಾದ್ರೆ ನನಗೆ ಅನ್ನಿಸ್ತು ನನಗೆ ಫ್ರೀಲಾನ್ಸರ್ ಆಗಿ ಕೆಲಸ ಮಾಡಬೇಕು ಅಂತ. ಆಗ ನಮ್ಮ ತಾಯಿ ಒಂದ್ ದಿವಸ ನನ್ಗೆ ತಂದ್ರು, ಈ ಹಾಡು ಪಾಡ್ನೆಲ್ಲ ಬಿಟ್ಬಿಡು, ನೀನು ಹೆಂಗೋ ಕಾಲೇಜಲ್ಲಿ ಪಾಠ ಮಾಡ್ಕೊಂಡು ಹೋಗ್ತಿದ್ಯಲ್ಲ, ಈ ಕಾಲೇಜಲ್ಲಿ ಇನ್ನೊಂದು ಕಾಲೇಜ್ ಮಾಡು ಅನ್ಬಿಟ್ಟು ನನ್ ಬುದ್ಧವಾದ ಹೇಳಿದ್ರು. ನಾನು ನಮ್ಮ ತಾಯಿಗೆ ಮುಂದೆ ಹೇಳಿದೆ, ಅಮ್ಮ ನಿನಗೆ ಈ ಕ್ಷೇತ್ರ ಗೊತ್ತಿಲ್ಲ, ಇಲ್ಲಿ ಹೆಚ್ಚು ಡೆಡಿಕೇಶನ್ ಮಾಡಿ ಯಾರು ಕೆಲಸ ಮಾಡ್ತಾರೆ ಮುಂದೊಂದು ದಿವಸ ಬಹಳ ಒಳ್ಳೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ, ನಾನು ಈ ಕ್ಷೇತ್ರದಲ್ಲೇ ಕೆಲಸ ಮಾಡ್ತೀನಿ ಅಂತ. ನಮ್ಮ ತಾಯಿಗೆ ಇವ್ನು ಏನ್ ಹೇಳ್ತಾವನೋ ಅನ್ನಂಗಾಯ್ತು. ಆಮೇಲೆ ನಾನು ತೊಡಗಿಸ್ಕೊಂಡೆ B.Ed ಕಾಲೇಜ್ ಆದ್ಮೇಲೆ ನಾನು ಲೆಕ್ಚರ್ಶಿಪ್ ಬಿಟ್ಮೇಲೆ ಫ್ರೀಲ್ಯಾನ್ಸರ್ ಆಗಿ ಹೆಚ್ಚು ನಾಟಕಗಳಿಗೆ, ಸುಮಾರು 50ಕ್ಕೂ ಹೆಚ್ಚು ನಾಟಕಗಳಿಗೆ ನಾನು ನಾಟಕಕ್ಕೆ ಸಂಯೋಜನೆ ಮಾಡಿದ್ದೀನಿ. ಚಾಮಚಲವೆ, ಶರೀಫಾ, ತಸ್ಕರ, ಬರ ಅಂದ್ರೆ ಎಷ್ಟು ಒಳ್ಳೊಳ್ಳೆ ನಾಟಕಗಳು. ನನಗೆ ಮನೇಲಿ ಈ ತರ ಜಾನಪದ ಇದ್ದಿದ್ರಿಂದಾಗಿ ನನ್ನ ನಾಟಕಗಳಲ್ಲಿ ಜಾನಪದದ ಎಲಿಮೆಂಟ್ಸ್ಗಳು ಅಂದ್ರೆ ಆ ಟೋನು ಎಲ್ಲ ಬೇರೆ ಕಂಪೋಸ್ ಮಾಡೋಕ್ಕೂ ನಾನು ಕಂಪೋಸ್ ಮಾಡೋದು ಬಹಳ ವ್ಯತ್ಯಾಸ ಇರ್ತದೆ. ನನ್ನ ಹಾಡು ಒಂಥರ ಜಾನಪದ ಗೀತೆ ತರ ಇರ್ತದೆ, ಬೇಗ ಕರೆಕ್ಟ್ ಆಗುತ್ತೆ ಮತ್ತೆ ಬೇಗ ರೀಚ್ ಆಗುತ್ತೆ. ಹಂಗಾಗಿ ಎಲ್ಲರಿಗೂ ಕನೆಕ್ಟ್ ಆಗ್ತಾ ಇತ್ತು. ನನ್ಗೆ ನಮ್ಮ ತಾಯಿ ಅವಾಗ ಹೇಳೋದೆಲ್ಲ ಜ್ಞಾಪಕ ಬರೋದು, ನೀನು ಹಿಂಗಿದ್ರೆ ನಿನ್ಗೆ ಹೆಣ್ಣು ಯಾರು ಕೊಡ್ತಾರೆ, ಅವೆಲ್ಲ ನನ್ಗೆ ಅವಾಗ ಜ್ಞಾಪಕ ಆಗ್ತಿತ್ತು. ತೊಡಗಿಸ್ಕೊಂಡೆ ಹಗಲು ರಾತ್ರಿ ಕೆಲಸ ಮಾಡಕ್ ಶುರು ಮಾಡ್ಕೊಂಡ ಮೇಲೆ ನನ್ಗನ್ನಿಸ್ತು, ಅವಾಗ ನಮ್ಮ ಮನೆಯವರೆಲ್ಲ ನನಗೆ ಮದುವೆ ಮಾಡ್ಬೇಕು ಅಂತ ಯೋಚನೆ ಮಾಡಿದಾಗ ಸುಮಾರು ಜನ ನೀ ಮಗ ಏನ್ ಮಾಡ್ತಿದ್ದಾನೆ ಅಂದಾಗ ಅವ್ರ ಕಲಾವಿದ ಅಂದಾಗ ಎಣ್ಣೆ ಕೊಡ್ಲಿಲ್ಲ ನನ್ಗೆ.
ಕಲಾವಿದನ. ಆಮೇಲೆ ನಾವೇ ಹೈಯರ್ ಎಜುಕೇಶನ್ 5-6 ಡಿಗ್ರಿ ತಗೊಂಡಿದ್ದೀವಿ. ನಾನು ಹೆಣ್ಣು ನೋಡಕ್ ಹೋಗ್ತಿದ್ನಲ್ಲ ಅವರೆಲ್ಲ SSLC ಫೇಲು ಅಥವಾ PUC ಫೇಲು ಅಥವಾ ಡಿಗ್ರಿ ಫೇಲು ಈ ತರದವ್ರು. ಪರ್ಮನೆಂಟ್ ಅಲ್ವಾ? ಆದ್ರೆ ನಮ್ಮನ್ನೇ ಅಯ್ಯೋ ಶಿವನೇ, ಈ ತರ ಹಲವಾರು ಇದನ್ನೆಲ್ಲ ನಮ್ಗೆ ಅವಮಾನಗಳಾಯ್ತು. ನಾವು ಇಷ್ಟೊಂದು ವಿದ್ವತ್ತು ಇದ್ರು ನಮ್ಗೆ ಯಾರು ಹೇಳ್ಕೊಡ್ತಿಲ್ವಲ್ಲ. ಆಮೇಲೆ ಇದೇ ಕ್ಷೇತ್ರದಲ್ಲಿ ಮದುವೆ ಆಗೋಣ ಅಂದ್ರು ನನ್ಗೆ ಅದು ಆಗ್ತಿಲ್ಲ. ಆಮೇಲೆ ಬಸವಪಟ್ಟಣ ನನಗೆ ಗೆಟ್ಟಿವ್ರು. ಬಸವಪಟ್ಟಣಕ್ಕೆ ಹೋದೆ. ಅಲ್ಲಿ ಪ್ರೈವೇಟ್ ಒಂದ್ಸರಿ ಮಾತಾಡ್ದೆ, ನೋಡಿ ನಮ್ದು ಈ ತರ ಕೆಲಸ, ಊರಿಗೂ ಮನೆಯಿಂದ 2 ದಿವಸ ಹೋದ್ರೆ ಹೋದಂಗೆನೆ ಯಾವ ಗೊತ್ತಿರೋದಿಲ್ಲ ಅಂದ್ಬಿಟ್ಟು ನಾನು ಅವಳಿಗೆ ಮನವರಿಕೆ ಮಾಡಿದೆ. ನಿಮ್ ಕೆಲಸ ನೀವು ಆರಾಮ ಮಾಡಿ ತೊಂದ್ರೆಲ್ಲ ಅಂತ ಅವಳು ನನಗೆ ಭರವಸೆ ಕೊಟ್ಲು. ಆಮೇಲೆ ನನ್ನ ಮನ್ಸು ಅವಳಿಗೆ ಗೊತ್ತಾಯ್ತು, ನನ್ನ ಮನ್ಸು ಇರೋರು ಇಡೀ ನಮ್ಮ ಮನೆಯವ್ರಿಗೆ ಗೊತ್ತಾಯ್ತು. ಎಲ್ಲರಿಗೂ ಕನ್ವಿನ್ಸ್ ಮಾಡಿದೆ. ಈಗ ಮನೆ ಮೇಲ್ಗಡೆ ನಾನು ಇಡೀ ಅರ್ಕಲ್ಗೂಡ್ನಲ್ಲಿ ರಾಜನ್ ಡ್ರೆಸ್ಸು, ರಾಣಿ ಡ್ರೆಸ್ಸು, ಭರತನಾಟ್ಯ ಡ್ರೆಸ್ಸು ಇವೆಲ್ಲ ಕಾಸ್ಟ್ಯೂಮ್ದು ಒಂದು ಮನೆನೇ ಮಾಡ್ಬಿಟ್ಟಿದೀನಿ. ಈ ಸ್ಕೂಲ್ ಡೇಗಳು ಅವು ಇವು ಬಂತು ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ಮನೆ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ ಕಣ್ರಿ. ಅಲ್ಲಿ ತನಕ ಸಾರ್ ನಮ್ಗೆ ರಾಜನ್ ಡ್ರೆಸ್ ಕೊಡಿ, ಸಾರ್ ನನ್ಗೆ ಪೊಲೀಸ್ ಡ್ರೆಸ್ ಕೊಡಿ, ಮಕ್ಳು ಡ್ರೆಸ್ ಕೊಡಿ, ಅದು ಕೊಡಿ, ಭರತನಾಟ್ಯ ಡ್ರೆಸ್ ಕೊಡಿ, ಕ್ಯೂ ನಿಂತ್ಕೊತಾರೆ. ಇವಾಗ ಅವ್ರಿಗೆಲ್ಲ ಗೊತ್ತಾಗ್ತದೆ, ಓ ನಾನು ಅಂದಿದ್ದು ಅವತ್ತು ನೆನ್ಬರ್ದಾಯ್ತು ಅಂತ ಇವತ್ತು ಗೊತ್ತಾಗ್ತದೆ. ನಾನ್ ನೋಡಿ ಈಗ ಹೊರಗಡೆ ಇದ್ರು ನಮ್ಮ ಮನೆಗೆ ಭರತನಾಟ್ಯ ಡ್ರೆಸ್ ಕೇಳ್ಕೊಂಡ್ರೆ ನಾನು ಹೆಂಡತಿನ ತಗೊಂಡು ಕೊಡ್ತಾಳೆ. ಈಗ ನಮ್ಮ ಅಮ್ಮನೇ ಅವ್ರು ಕೊಟ್ಟಂತ ದುಡ್ಡು ಅವರೇ ಇಟ್ಕೊಂಡಿರ್ತಾರೆ. ಈಗ ಮನೆಗೆ ಹೋಯ್ತ ತಕ್ಷಣ ಭರತನಾಟ್ಯ ಡ್ರೆಸ್ ತಂದ್ಕೊಟ್ಟು ತಗೊಳಪ್ಪ ಅಂತ ಇದೆಲ್ಲ ಒಂದ್ ಸ್ವಲ್ಪ ಟೈಮ್ ಬೇಕಾಗುತ್ತೆ ಇವನ್ನೆಲ್ಲ ತಿಳ್ಕೊಳ್ಳೋದು. ಹಂಗಾಗಿ ಯಾವ ಕಲೆನೂ ಕೆಟ್ಟದಂತ ಯಾವ್ದು ಇಲ್ಲ. ನಾವು ಹೇಗೆ ಅದನ್ನ ಬಳಸ್ಕೊಳ್ತೀವಿ, ಇಷ್ಟು ಬದ್ಧತೆಯಿಂದ ಪ್ರೀತಿ ಮಾಡ್ತೀವಿ, ಆ ಕಲೆಗೆ ಗೌರವ ಕೊಡ್ತೀವಿ. ನಾವು ಕಲೆ ಗೌರವ ಕೊಟ್ರೆ ಗೌರವ ಆ ಕಲೆ ನಮ್ಗೆ ಹೆಚ್ಚಿನ ಗೌರವ ತಂದು ಕೊಡುತ್ತೆ. ಹಂಗಾಗಿ ಪ್ರೀತಿ ಮಾಡ್ಬೇಕು ಕಲೆಗಳನ್ನ. ಹಿಂಗೆ ಪ್ರೀತಿ ಮಾಡ್ತಾ ಹೋಗ್ತು ಅಂದ್ರೆ ನಮ್ಗೆ ಹೆಸರನ್ನು ತಂದು ಕೊಡುತ್ತೆ ಅಂತ ನಮ್ಗೆ ಈ ಅನುಭವದಲ್ಲಿ ಬಂದಂತ ಮಾತು. ಸೊ ಇಷ್ಟೊತ್ತು ನನ್ನ ಕೃತಿಕ ಕುಟೀರ ಚಾನೆಲ್ ನಲ್ಲಿ ಮುಖ್ಯವಾಗಿ ನನಗೆ ಹೇಳಿಕೊಟ್ರಿ, ಈ ಒಂದು ಜಾನಪದ ಅಧ್ಯಯನ ಅನ್ನೋದೊಂದಿದೆ, ಅದರಲ್ಲಿ ಇಂಟ್ರೆಸ್ಟ್ ಇತ್ತು, ಆಸಕ್ತಿ ಇತ್ತು ಅಂತಂದ್ರೆ ಆ ಒಂದು ಕಲೆಯನ್ನ ನಾವು ಜೀವನಕ್ಕೆ ಅಳವಡಿಸ್ಕೊಂಡು ಅದೇ ಒಂದು ಡಿಗ್ರಿಯನ್ನ ಪಡಿಬಹುದು ಅಂತ ಹೇಳಿದ್ರಿ. ಸರ್ ಧನ್ಯವಾದಗಳು. ಹೇಗನ್ನಿಸ್ತು ಸರ್? ಇಲ್ಲ, ನಿಜವಾಗ್ಲೂ ನನ್ನ ಜೀವನವನ್ನ ಮತ್ತೆ ರೀಕಾಲ್ ಮಾಡ್ದಂಗೆ ಆಯ್ತು. ಯಾಕಂದ್ರೆ ಯಾರಿಗೂ ನಾವು ಹೇಳ್ಕೊಂಡಿರೋದಿಲ್ಲ, ಆಮೇಲೆ ಈ ತರ ನೀವು ಯಾರು ಮನೇಲೂ ಕೇಳಿರೋದಿಲ್ಲ. ಹಂಗಾಗಿ ಎಷ್ಟೋ ವಿಷಯಗಳು ನನ್ನ ಮನಸ್ಸಿನಲ್ಲಿ ಇವತ್ತು ಮತ್ತೆ ಚಿಗುರೊಡಿತು. ಮತ್ತೆ ಎಷ್ಟೋ ವಿಷಯಗಳು ನನಗೆ ಹೇಳ್ಕೊಂಡಿರೋದಿಲ್ಲ, ಆ ವಿಷಯಗಳು ಇವತ್ತು ನಿಮ್ ಜೊತೆ ಮುಕ್ತವಾಗಿ ಮಾತಾಡಂಗೆ ಆಯ್ತು. ನೀವು ಮಾಡ್ತಿರೋ ಈ ಕೃತಿಕಾ ಕುಟೀರ ಅನ್ನೋಂಥ ಈ ಕಾರ್ಯಕ್ರಮ, ಯೂಟ್ಯೂಬ್ ಚಾನಲ್ ಇಡೀ ದೇಶದಲ್ಲಿ ಒಂದು ಒಳ್ಳೆ ಹೆಸರನ್ನ ಪಡೀಲಿ ಅಂತ ನಾನು ಆಶಿಸ್ತೀನಿ. ಇದೊಂದು ಯಾಕೆಂದ್ರೆ ಇದು ಬಹಳ ಕಷ್ಟ. ಯಾಕೆಂದ್ರೆ ಒಬ್ಬ ಕಲಾವಿದನ್ನ ನೀವು ಭೇಟಿ ಮಾಡ್ಬೇಕು ಅಂದ್ರೆ ಅವ್ರ ಬಗ್ಗೆ ಎಲ್ಲ ಸಂಕ್ಷಿಪ್ತವಾಗಿ ಓದ್ಕೋಬೇಕು, ಬರೀಬೇಕು, ಇದಕ್ಕೆ ಸರಿ ರೆಸ್ಪಾನ್ಸ್ ಮಾಡ್ತಾರೋ ಇಲ್ವೋ, ಟೈಮ್ ಕೊಡ್ತಾರೋ ಇಲ್ವೋ, ಅವನ್ನೆಲ್ಲ ನೀವು ನೋಡ್ಕೋಬೇಕು. ನಿಮಗೂ ಬಹಳ ಕಷ್ಟ ಇದೆ. ಹಾಗಾಗಿ ನನ್ನನ್ನ ನಿಮ್ಮ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ನಲ್ಲಿ ಇಷ್ಟೊತ್ತು ನನ್ನನ್ನು ಕೂರಿಸ್ಕೊಂಡು ನನ್ನ ಅನುಭವದ ಕೆಲವು ಮಾತುಗಳನ್ನು ನೀವು ಕೇಳಿದ್ರಿ. ಹಾಗಾಗಿ ಈ ಮೂಲಕ ನಿಮ್ಮ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ಗೆ ನಾನು ಧನ್ಯವಾದ ಹೇಳ್ತೀನಿ ಸರ್. ಇಷ್ಟೊತ್ತು ನನ್ನ ಒಂದು ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ಗೆ ಬಂದು ನಿಮ್ಮ ಮನದಾಳದ ಮಾತನ್ನು ಮುಕ್ತವಾಗಿ ಹೇಳ್ಕೊಂಡಿದ್ದಕ್ಕೆ ನಾನು ಆಭಾರಿಯಾಗಿದ್ದೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಧನ್ಯವಾದಗಳು. ನೋಡಿದ್ರಲ್ವಾ, ಒಬ್ಬ ಕಲಾವಿದ ಆಗ್ಬೇಕು ಅಂತ ಅಂದ್ರೆ ನಮ್ಮಲ್ಲಿ ಆ ಒಂದು ಶ್ರದ್ಧೆ, ಆ ಒಂದು ರೂಲ್ಸ್ ಅಂತ ಏನು ನಾವು ಪಠ್ಯ ಬಿಟ್ಟು ಒಂದು ಜೀವನದಲ್ಲಿ ಈ ಶೈಲಿಯಲ್ಲೇ ಇರಬೇಕು ಅನ್ನೋದನ್ನ ಬಿಟ್ಟು ಪ್ರತಿಯೊಂದನ್ನು ನಾವು ಚಟುವಟಿಕೆಯ ಮೂಲಕ ಕಲಿತಾ ಹೋದ್ರೆ ಕಲಾವಿದ ಆಗ್ಬೇಕು ಅನ್ನೋರು ಈಸಿಯಾಗಿ ಆ ಹಂತವನ್ನ ಮುಟ್ಟಬಹುದು ಅಂತ ಸರ್ ಮಾತುಗಳಲ್ಲಿ ನಾನು ಕೇಳ್ಪಟ್ಟೆ. ನೀವು ಕೂಡ ಜಾನಪದ ಒಂದು ಕ್ಷೇತ್ರದಲ್ಲಿ ಅಧ್ಯಯನ ಮಾಡಬೇಕು, ಅದರಲ್ಲೂ ಸರ್ಟಿಫಿಕೇಟ್ಗಳು ಪಡಿಬಹುದು ಅಂತ
ಗೊತ್ತಾದ ಮೇಲೂ ಸುಮ್ನೆ ಇದ್ರೆ ಕಷ್ಟ ಆಗುತ್ತೆ. ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ಬೇಕು, ಅಧ್ಯಯನ ಮಾಡ್ಬೇಕು. ಒಂದು ನಂಬರ್ ಕೂಡ ನಾನು ಡಿಸ್ಪ್ಲೇ ಮಾಡಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ. ಸೊ ಕಾಲ್ ಮಾಡಿ ನಿಮ್ಮ ಒಂದು ಆಸಕ್ತಿಯನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ಕಲಾವಿದರೊಂದಿಗೆ ನಿಮ್ಮ ಮುಂದೆ ಬರುವ ಪ್ರಯತ್ನ ಮಾಡ್ತೀನಿ. ಅಂತಿದ್ದ ಕೃತಿಕಾ ಎಸ್. ನಮಸ್ಕಾರ.